ನಾವು 26ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಜಪಾನಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಲೀಗನ್ನು 1924ರಲ್ಲಿ ಸ್ಥಾಪಿಸಿದವರು ಯಾರು ಅಂತಿದೆ. ನೋಡಿ, ಚಿತ್ತರಂಜನ್ ದಾಸ್ ಇದೆ, ರಾಸ್ ಬಿಹಾರಿ ಬೋಸ್ ಇದೆ, ಸುಭಾಷ್ ಚಂದ್ರ ಬೋಸ್ ಇದೆ, WC ಬ್ಯಾನರ್ಜಿ ಇದೆ. ಲೈಕ್ ಈ ಥರ ವಿದೇಶದಲ್ಲಿ ಆದಂತಹ ಒಂದು ಕ್ರಿಮಿನಲ್ ಆರ್ಗನೈಜೇಷನ್ಸ್ಗಳ ಬಗ್ಗೆ ನಮಗೆ ಈಗಾಗಲೇ ಪ್ರಶ್ನೆಗಳು KPSCಲಿ ಬರ್ತಾ ಇದೆ. ಗದ್ದರ್ ಪಾರ್ಟಿ ಬಗ್ಗೆ ಇರ್ಬೋದು, ಇಂಡಿಯಾ ಅಥವಾ ಲಂಡನ್ನಲ್ಲಾದಂತಹ ಇಂಡಿಯನ್ ಹೌಸ್ ಬಗ್ಗೆ ಇರ್ಬೋದು. ಈ ಪ್ರಶ್ನೆಗಳು ಇತ್ತೀಚೆಗೆ ರಿಪೀಟ್ ಆಗ್ತಾ ಇದೆ. ಈಗ ನಮಗೆ ಇಲ್ಲಿ ಚಿತ್ತರಂಜನ್ ದಾಸ್ ಬಗ್ಗೆ ನೋಡೋದಾದರೆ 1922ರಿಂದ 26ರವರೆಗೆ ಈ ಒಂದು ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು ಅಂದರೆ ಚಿತ್ತರಂಜನ್ ದಾಸ್. ಆಗ ನಾವೀಗ ಮುಂದುವರೆದು ನೋಡೋದಾದರೆ ಇವರನ್ನು ನಾವೇನಂತ ಕರಿತೀವಿ, ಚಿತ್ತರಂಜನ್ ದಾಸನ್ನು ದೇಶಬಂಧು ಅಂತ ಕರಿತೀವಿ. ದೇಶಬಂಧು ಅಂತ ಕರಿತೀವಿ. ಯಾಕೆ ಅವರನ್ನು ದೇಶಬಂಧು ಅಂತ ಕರಿತೀವಿ ಅಂದರೆ, ಮೇಜರಾಗಿ ನಮಗೆ ಗೊತ್ತಿರಬೇಕು, ಈ ಒಂದು ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂಮೆಂಟನ್ನು ವಾಪಸ್ ಪಡಿತಾರೆ 1922ನಲ್ಲಿ ಚೌರಿ ಚೌರ ಈವೆಂಟ್ಸಿಂದ. ಅವಾಗ ಕಾಂಗ್ರೆಸ್ ಬರಿದಾಗಿದ್ದರಿಂದ ಆ ಕಾಂಗ್ರೆಸ್ ಒಂದು ಸ್ಥಾನಮಾನವನ್ನು ತುಂಬಿ ಅಥವಾ ಆ ಒಂದು ನ್ಯೂನತೆಯಿಂದ ಹೊರಗೆ ಬರೋದಕ್ಕೆ ಇವರು ಚಿತ್ತರಂಜನ್ ದಾಸ್ ಅಂತಕ್ಕಂಥವ್ರು ಏನು ಮಾಡಿದರು, ಈ ಒಂದು ಪಾರ್ಟಿಯನ್ನು ಸ್ಟಾರ್ಟ್ ಮಾಡಿದರು. ಬಟ್ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ರಾಸ್ ಬಿಹಾರಿ ಬೋಸ್. ಈತ ಒಬ್ಬ ಹೋಗಿ ಏನೆಲ್ಲ ಕ್ರಾಂತಿಕಾರಿ ಚಟುವಟಿಕೆಗಳನ್ನು, ಈ ಒಂದು ಇಂಡಿಯನ್ ಇಂಡಿಪೆಂಡೆಂಟ್ ಲೀಗನ್ನು ಸ್ಟಾರ್ಟ್ ಮಾಡಿದ್ದು 1924ರಲ್ಲಿ. ನೆಕ್ಸ್ಟ್ ಇದು ಜಪಾನಲ್ಲಿ ಸ್ಟಾರ್ಟ್ ಆಗುತ್ತೆ, ಟೋಕಿಯೋದಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಸುಭಾಷ್ ಚಂದ್ರ ಬೋಸ್ 1943ನಲ್ಲಿ ಈ ಸಿಂಗಪುರದಲ್ಲಿ ಏನು ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಇದಕ್ಕೆ ಹೆಸರು ಚೇಂಜ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೊದಲ ತುಕಡಿಯನ್ನು ಸ್ಟಾರ್ಟ್ ಮಾಡಿದವರೇ ರಾಸ್ ಬಿಹಾರಿ ಬೋಸ್ ಅಂತ. ಹಾಗಾದರೆ ಸುಭಾಷ್ ಚಂದ್ರ ಬೋಸ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಮತ್ತು ಇದರ ಸ್ಟಾರ್ಟ್ ಆದಂಥ ವಿಷಯಗಳೇನಿದೆ ಇದು ನಿಮಗೆ ಮೇಜರಾಗಿ ಗೊತ್ತಿರಬೇಕಾದಂಥ ಅಂಶ. ಹಾಗಾದರೆ ರಾಸ್ ಬಿಹಾರಿ ಬೋಸ್ ಮತ್ತು ಸುಭಾಷ್ ಚಂದ್ರ ಬೋಸ್ಗೆ ಸಂಬಂಧಿಸಿದಂಥ ಅಂಶಗಳು ಗೊತ್ತಾಯಿತು. ಸಿಂಗಪುರದಲ್ಲಿ ಸುಮಾರು ಅಪ್ರಾಕ್ಸಿಮೇಟ್ಲಿ 46,000 ಅಂತಕ್ಕಂಥ ಸೋಲ್ಜರ್ಸಿಂದ ಇದು ಸ್ಟಾರ್ಟ್ ಆಯಿತು. WC ಬ್ಯಾನರ್ಜಿ ಗೊತ್ತಿದೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಒಬ್ಬರು ಮೊದಲ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು, ಉಮೇಶ್ ಚಂದ್ರ ಬ್ಯಾನರ್ಜಿ. ಅದೇ ರೀತಿಯಾಗಿ 1904-5ರಲ್ಲಿ ಲಂಡನ್ನಲ್ಲಿ ಇಂಡಿಯನ್ ಹೌಸನ್ನು ಸ್ಟಾರ್ಟ್ ಮಾಡಿದರು ಶ್ಯಾಮ್ಜಿ ಕೃಷ್ಣವರ್ಮ. 1913ರಲ್ಲಿ ಅಮೇರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಾರ್ಟಿಯನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ನಿಮಗೆ ಗೊತ್ತಿದೆ. ಆ ಅಂಶಗಳ ಬಗ್ಗೆ ನಿಮಗೆ ನೆನಪಿರಬೇಕು. ಲಾಲಾ ಹರದಯಾಳ್ ಅಂತಕ್ಕಂಥವರು ಗದ್ದರ್ ಪಾರ್ಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಈಗ ಗಂಗದೊರೆ ಬಗ್ಗೆ ಇತ್ತೀಚೆಗೆ ಕ್ವಶನ್ಸ್ ಬಂದಿರತಕ್ಕಂಥದ್ದು. ಗಂಗರ ದೊರೆ ಶಿವಮಾರ ಅಂದರೆ ಎರಡನೇ ಶಿವಮಾರ ರಚಿಸಿದ ಕೃತಿ ಯಾವುದು? ಎರಡನೇ ಶಿವಮಾರ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಯಾವುದು ಅಂದರೆ ಇದು ಪಂಪನ್ದು ಅಂತ ಗೊತ್ತಿರಬೇಕು. ಗಜಶತಕ ಮತ್ತು ಸೇತುಬಂಧು ಅಥವಾ ಸೇತುದಾನದ ಅಂತಕ್ಕಂಥ ಕೃತಿ ಯಾರ್ದು ಅಂದರೆ ಈ ಎರಡನೇ ಶಿವಮಾರನ ಕೃತಿ ಅಂತ ಗೊತ್ತಿರಬೇಕು. ನೀತಿಶಾಸ್ತ್ರ ಗೊತ್ತಾಯಿತು, ಬೃಹತ್ಕಥ ಗುಣಾಢ್ಯಂದು ಬೃಹತ್ಕಥ. ಹಾಗೆ ದೀಪವಂಶ ಮಹಾವಂಶ ಅಂತಕ್ಕಂಥದ್ದು ಈ ಸಿಲೋನ್ ಅಥವಾ ಶ್ರೀಲಂಕಾದ ಬೌದ್ಧ ಒಂದು ಗ್ರಂಥಗಳು ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ, ದೀಪವಂಶ ಮತ್ತು ಮಹಾವಂಶ. ನೋಡಿ, ಇಲ್ಲಿ ಗಜಶತಕ ಅಥವಾ ಅಂದರೆ ಗಜಶಾಸ್ತ್ರ ಮತ್ತು ಗಜಾಷ್ಟಕದ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಈ ಗಜಶತಕ ಅಥವಾ ಗಜಾಷ್ಟಕ ಮತ್ತು ಸೇತುಬಂಧು, ಗಜಶಾಸ್ತ್ರ ಬರೆದಂಥವನು ಬೇರೆ. ಗಜಶಾಸ್ತ್ರ ನಿಮಗೆ ಈ ಒಂದು ಏನು ಶ್ರೀ ಪುರುಷ ಏನಿದ್ದಾನೆ ಅವನು ಗಜಶಾಸ್ತ್ರವನ್ನು ಬರೀತಾನೆ. ಹಾಗೆ ಗಜಾಷ್ಟಕಕ್ಕೆ ಸಂಬಂಧಿಸಿದಂತೆ ಈ ಗಜಶತಕ ಅಥವಾ ಸೇತುದಾನ ಅಂತ ಬರೆದಕ್ಕಂಥವ್ರಿಗೆ ಗಂಗಾದೊರೆಗಳಲ್ಲಿ ಇಬ್ಬರು ಬರ್ತಾರೆ. ಅವ್ರು ನಿಮಗೆ ಗೊತ್ತಿರಬೇಕು. ಶಿವಮಾರನ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಹಾಗೆ ಈ ಬೃಹತ್ ಕಥ ಅಂತ ಬರತಕ್ಕಂಥವನು ಗುಣಾಢ್ಯ. ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಪಂಪ. ಇಲ್ಲಿ ದೀಪವಂಶ ಮತ್ತು ಮಹಾವಂಶ ಯಾವುದು ಅಂದರೆ ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು ಅಂತ ಕರಿತೀವಿ. ಯಾಕೆಂದರೆ ಅಶೋಕನ ಮಕ್ಕಳು ಸಂಘಮಿತ್ರೆ ಮತ್ತು ಮಹೇಂದ್ರ ಈ ಒಂದು ಇಲ್ಲಿ ಧರ್ಮ ಪ್ರಚಾರಕ್ಕಾಗಿ ಅಶೋಕನ ಮಕ್ಕಳು ಇಬ್ಬರು ಹೋಗಿದ್ದು ಸಿಲೋನಿಗೆ, ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಮಾತಾಡಿದ್ದಾಯಿತು. ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ್ದು ಅಂತಕ್ಕಂಥದ್ದೇ ಎಷ್ಟನೇ ಶತಮಾನದಲ್ಲಿ ಅಂತ ನೋಡಿ. ಇಲ್ಲಿ ನಮಗೆ ಮೇಜರಾಗಿ ಪ್ರಶ್ನೆಗಳೇನು ಬರ್ತವೆ ಅಂದರೆ ಈ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲೋರ ಏನಿದೆ, ಈ ಎಲ್ಲೋರದಲ್ಲಿ ಇರ್ತಕ್ಕಂತಹ ಈ ಕೈಲಾಸನಾಥ ದೇವಾಲಯ, ಈ ಕೈಲಾಸನಾಥ ದೇವಾಲಯದ ವಿಶೇಷತೆ ಏನು ಅಂದರೆ ಒಂದೇ ಕಲ್ಲನ್ನು ಕೊರೆದು ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ.
ಅಪ್ರಾಕ್ಸಿಮೇಟ್ಲಿ ಇದು 771ರಲ್ಲಿ ಇನಾಗ್ರೇಟ್ ಆಯಿತು ಅಂತ ಹೇಳ್ತಾರೆ ಒಂದೇ ಕಲ್ಲಲ್ಲಿ. ಹಾಗಾದರೆ ಇದು 8ನೇ ಶತಮಾನ ಅಂತಕ್ಕಂಥದ್ದು ಆನ್ಸರ್. 8ನೇ ಶತಮಾನದಲ್ಲಿ ಇದು ಆದಂಥದ್ದು. ಒಬ್ಬ ಕನ್ನಡದ ದೊರೆ ಮಹಾರಾಷ್ಟ್ರದ ಎಲ್ಲೋರದಲ್ಲಿ ಒಂದು ಏಕಶಿಲೆಯನ್ನು ಕೊರೆದು ಈ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ದ. ಈ ಕೈಲಾಸನಾಥ ದೇವಾಲಯದಲ್ಲಿರ್ತಕ್ಕಂಥ ಚಿತ್ರಗಳು ಅವೆಲ್ಲ ನೀವು ಚಾಪ್ಟರ್ ವೈಸಲ್ಲೂ ಸಹ ಸ್ಟಡಿ ಮಾಡಿರ್ತೀರ ಅಂತಕ್ಕಂಥದ್ದು. ಬಟ್ ಇದೇ ಕೈಲಾಸನಾಥ ದೇವಾಲಯ ಮತ್ತೊಂದಿದೆ. ಎಲ್ಲಿದೆ ಅಂದರೆ ಕಂಚಿಯಲ್ಲಿದೆ. ಒಂದು ಸಾರಿ ಕ್ವಶನ್ಸ್ ಬಂದಿತ್ತು. ಕಂಚಿಯಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯಕ್ಕೆ ಏನು ವ್ಯತ್ಯಾಸ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಎಲ್ಲೋರ ಆ್ಯಂಡ್ ಕಂಚಿ ಕೈಲಾಸನಾಥ ಟೆಂಪಲ್ ಅಂತ ಕೇಳಿದ್ದ. ನೋಡಿ, ಎಲ್ಲೋರದ ಒಂದು ಕೈಲಾಸನಾಥ ದೇವಾಲಯ ಏಕಶಿಲೆಯಿಂದ ಆಗಿದೆ. ಈ ಕಂಚಿಯ ಕೈಲಾಸನಾಥ ದೇವಾಲಯ ಏನಿದೆ ಡ್ರೆಸ್ಸಿಂಗ್ ಕಲ್ಲು, ರೆಡಿ ಕಲ್ಲುಗಳಿಂದ ನಿರ್ಮಾಣ ಆಗಿದೆ. ಇದನ್ನು ನಿರ್ಮಾಣ ಮಾಡಿದಂಥವನು ಪಲ್ಲವರ ದೊರೆ ಈ ನರಸಿಂಹ ವರ್ಮ ಅಂತಕ್ಕಂಥವು. ನರಸಿಂಹವರ್ಮ ಸೆಕೆಂಡ್ ಏನಿದ್ದಾನೆ ಅವನು ಇದನ್ನು ನಿರ್ಮಾಣ ಮಾಡ್ತಾನೆ. ಹಾಗಾದರೆ ಕಂಚಿ ಮತ್ತು ಎಲ್ಲೋರದ ವಿಷಯಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಆ ವಿಷಯಗಳ ಬಗ್ಗೆಯೂ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಇದು ಸಹ ನಮಗೆ ಮಾಹಿತಿ ಇರಬೇಕು. ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಹೇಳಿಕೆ ಕೊಟ್ಟವರು ಯಾರು? ನಾನು ಆಗಲೇ ಹೇಳಿದೆ, ಫರ್ಗ್ಯೂಸನ್, ಜೇಮ್ಸ್ ಮಿಲ್ ಮತ್ತು ಕಜಿನ್ ಮತ್ತು ವಿ.ಎಸ್. ಸ್ಮಿತ್ ಬಗ್ಗೆ ಕ್ವಶನ್ಸ್ಗಳು ಬರ್ಬೋದು. ನೋಡಿ, ಇಬ್ರಾಹಿಂ ರೋಜಾ ಎಲ್ಲಿದೆ ಅಂದರೆ ಬಿಜಾಪುರ ಅಂತ ಗೊತ್ತಿರಬೇಕು. ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರಿತೇವೆ. ಹಾಗೆ ಅದು ಒಂದೊತ್ತನ್ನು ತಿಳಿಸ್ತಕ್ಕಂಥ ಒಂದು ರೋಜಾ ಅಥವಾ ಪ್ರಾರ್ಥನಾ ಮಂದಿರ. ರೋಜಾ ಅಂತಕ್ಕಂಥದ್ದು ಒಂದು ಪ್ರಾರ್ಥನಾ ಮಂದಿರ. ಹಾಗಾದರೆ ಇದಕ್ಕೆ ಈ ರೀತಿ ಕರೆದವ್ರು ಯಾರು ಅಂದರೆ ಡಾಕ್ಟರ್ ಕಜಿನ್ಸ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದನ್ನು ಈ ಥರ ಕರೀತಾರೆ. ನೆಕ್ಸ್ಟ್ ಇದು ನಿರ್ಮಾಣ ಆಗಿದ್ದರಲ್ಲೂ ಹೇಳಿದ್ದೀನಿ 1626ರಲ್ಲಿ. ಇದು ಈ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಈತ ನಿರ್ಮಾಣ ಮಾಡಿದ್ದು ಇದು ಅಂತ. ಈಗ ನಮಗೆ ಮತ್ತೆ ಈ ವಿ.ಎಸ್. ಸ್ಮಿತ್ ಬಗ್ಗೆ ಹೆಚ್ಚು ಕ್ವಶನ್ಸ್ಗಳು ಬರ್ತಾ ಇದೆ. ಇತ್ತೀಚೆಗೆ ಬಂದಿರತಕ್ಕಂಥ ಪ್ರಶ್ನೆಗಳು 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ಇದು ಒಂದು ಸಿಪಾಯಿ ದಂಗೆ ಅಂತ ಹೇಳಿದವನು ವಿ.ಎಸ್. ಸ್ಮಿತ್. ಹಾಗೆ ಅದಾದಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳೋದಾದರೆ ಮತ್ತೆ ಏನೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅಂತ. ಭಾರತದಲ್ಲಿರ್ತಕ್ಕಂತಹ ನೆಪೋಲಿಯನ್, ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರೆದವನು ಯಾರು ಅಂದರೆ ವಿ.ಎಸ್. ಸ್ಮಿತ್. ಅಕ್ಬರ್ ಸ್ಥಾಪನೆ ಮಾಡಿದಂತಹ ದೀನ್ ಇಲಾಯಿ ಅಂತಕ್ಕಂತಹ ಹೊಸ ಧರ್ಮವನ್ನು, ಇದೊಂದು ಅಕ್ಬರ್ನ ಅವಿವೇಕದ ಸ್ಮಾರಕ ಹೊರತು ವಿವೇಕದ ಸ್ಮಾರಕ ಅಲ್ಲ ಅಂತ ಹೇಳಿದವನು ಯಾರು ಅಂದ್ರೆ ವಿ.ಎಸ್. ಸ್ಮಿತ್, ಒಬ್ಬ ಬ್ರಿಟಿಷ್ ಹಿಸ್ಟೋರಿಯನ್. ನೋಡಿ, ಇತ್ತೀಚೆಗೆ ಈ ಥರ ನಮಗೆ ಕ್ವಶನ್ಸ್ಗಳು ಬರ್ತವೆ. ಈಗ ಫರ್ಗ್ಯೂಸನ್ ಮತ್ತು ಜೇಮ್ಸ್ ವಿಲ್ ಅವ್ರತಕ್ಕಂಥವ್ರು ಹಿಸ್ಟೋರಿಯನ್ಗಳು, ಅವರು ವರ್ಕ್ ಮಾಡಿರ್ತಕ್ಕಂಥ ಅಂಶಗಳಲ್ಲೂ ನಮಗೆ ಪ್ರಶ್ನೆಗಳು ಮತ್ತೆ ಬರ್ಬೋದು. ಹಾಗಾದರೆ ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಹಾಗಾದರೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕಟ್ಟಡ ಯಾವ ಶೈಲಿಯಲ್ಲಿದೆ? ಅಯೋನಿಕ್, ಗಾತಿಕ್ ಮತ್ತು ಒಂದು ಕಾರ್ತಿಯನ್ ಮತ್ತು ವೇಸರ. ಇದು ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಕೆಲವು ಕ್ವಶನ್ಸ್ಗಳು. ನೋಡಿ, ನಮಗೆ ಇಸ್ಲಾಮಿಕ್ ಸ್ಟೈಲಿ ಬಗ್ಗೆ ಕೇಳಿದ್ವಿ, ನಾಗರ ಶೈಲಿ ಬಗ್ಗೆ ಕೇಳಿದ್ವಿ, ನಾವು ಗಾಂಧಾರ ಸ್ಟೈಲ್ ಬಗ್ಗೆ ಕೇಳಿದ್ವಿ, ಸಾರ್ಸೋನಿಕ್ ಸ್ಟೈಲ್ ಬಗ್ಗೆ ಕೇಳಿದ್ವಿ, ದ್ರಾವಿಡ ಶೈಲಿಯ ಬಗ್ಗೆ ಕೇಳಿದ್ವಿ, ವೇಸರ ಸ್ಟೈಲ್ ಬಗ್ಗೆ ಕೇಳಿದ್ವಿ. ಯುರೋಪ್ ಕಾಂಟಿನೆಂಟಲ್ಲಿ ಈ ಯುರೋಪ್ನಲ್ಲಿದ್ದಂಥ ಒಂದು ಗಾತಿಕ್ ಸ್ಟೈಲ್ ಅಂತ, ಆ ಕಲೆಯನ್ನು ಈ ಬ್ರಿಟಿಷರು ಭಾರತದ ಮೇಲೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಈ ಒಂದು ಲೂಯಿ ಬೆಂತಾಮ್ ಬೌರಿಂಗ್ ಕಾಲದಲ್ಲಿ ಅಪ್ರಾಕ್ಸಿಮೇಟ್ಲಿ 1864ರ ಸುಮಾರಿಗೆ ಬೆಂಗಳೂರಲ್ಲಿ ಈ ಸೆಂಟ್ರಲ್ ಕಾಲೇಜ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಲೂಯಿ ಬೆಂತಾಮ್ ಬೌರಿಂಗ್ ಕಾಲದಲ್ಲಿ, ಕಮಿಷನರ್ಗಳ ಕಾಲದಲ್ಲಿ ಇದು ಸ್ಟಾರ್ಟ್ ಆದಂಥ ಒಂದು ಸ್ಟೈಲ್ ಅಥವಾ ಯಾವುದಿದೆ ಅಂದರೆ ಇದು ಗಾತಿಕ್ ಸ್ಟೈಲಲ್ಲಿದೆ. ಗಾತಿಕ್ ಸ್ಟೈಲ್ ಅಂತಕ್ಕಂಥದ್ದು ಯುರೋಪ್ ಕಾಂಟಿನೆಂಟಿನ ಒಂದು ಸ್ಟೈಲ್ ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗಾದರೆ ಈ ಕಂಟೆಂಟ್ಗಳ ಮೇಲೆ ನಮಗೆ ಮತ್ತೆ ಬೇರೆ ಬೇರೆ ವಿಧಾನದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರಬಹುದು ಅಥವಾ ಸೆಂಟ್ರಲ್ ಕಾಲೇಜ್ ಬಗ್ಗೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಕಾಳಿದಾಸನ ಅಭಿಜ್ಞಾನ ಅಂದರೆ ಕಾಳಿದಾಸನ ಮಾಳ್ವಿಕಾಗ್ನಿ ಮಿತ್ರಂ ಕುರಿತು ತಿಳಿಸುವ ಒಂದು ವಂಶ ಯಾವುದು ಅಂತ ಕೇಳಿದ್ದಾರೆ. ನಿಮಗೆ ಶಾತವಾಹನರ ಬಗ್ಗೆ ಗೊತ್ತಿದೆ. ಇದು ಕರ್ನಾಟಕವನ್ನು ಆಳಿದಂತಹ ಅತ್ಯಂತ ಪ್ರಾಚೀನ ಮನೆತನ.
ಕುಶಾನರ ಬಗ್ಗೆ ಗೊತ್ತಿದೆ. ಇವರು ಗಾಂಧಾರ ಕಲೆಯನ್ನು ಮತ್ತು ಈ ನಾಣ್ಯಗಳನ್ನು ಪರಿಚಯಿಸಿದವರು, ಗಾಂಧಾರ ಕಲೆಯನ್ನು ಪರಿಚಯಿಸಿದವರು. ಎಸ್, ಈಗ ಇಲ್ಲೊಂದು ಸ್ಟೋರಿ ಹೇಳ್ತಾ ಇದ್ದೀನಿ ನಾನು. ಈ ಮಗಧದ ಬಗ್ಗೆ ಹಿಂದೆ ಮುಂದೆ ಪ್ರಶ್ನೆಗಳು ಬರುತ್ತೆ. ಇಲ್ಲೂ ಸಹ ಇತ್ತೀಚೆಗೆ ಮಹಾಜನಪದಗಳಲ್ಲಿ 16 ಮಹಾಜನಪದಗಳಲ್ಲಿ ಮಗಧ ಒಂದು. ಮಗಧ ಎಲ್ಲಿದೆ ಅಂತ ಹೇಳ್ತಾ ಇದ್ದೀನಿ, ಬಿಹಾರದಲ್ಲಿದೆ. ಮಗಧದ ರಾಜಧಾನಿ ಯಾವುದು ಅಂದರೆ ಈ ರಾಜಗೃಹ ಗಿರಿ ವಜ್ರ ಪಾಟಲಿಪುತ್ರ ಅಥವಾ ಪಾಟ್ನಾ. ನೋಡಿ, ಇಲ್ಲಿ ಮಗಧವನ್ನು ಆಳಿದಂತಹ ಮೊದಲ ಮನೆತನ ಯಾವುದು ಅಂದರೆ ಈ ಒಂದು ಹರಿಯಂಕ ಮನೆತನ ಅಂತ ಗೊತ್ತಿರಬೇಕು, ಹರಿಯಂಕ ಮನೆತನ. ಹಾಗೆ ಎರಡನೇ ಮನೆತನ ಯಾವುದು ಅಂದರೆ ಶಿಶುನಾಗ ಮನೆತನ ಅಂತ ಗೊತ್ತಿರಬೇಕು. ಮೂರನೇ ಮನೆತನ ಯಾವುದು ಅಂದರೆ ನಂದ ಸಂತತಿ ಅಂತ ಕರಿತೀವಿ, ನಂದ ಮನೆತನ. ನಾಲ್ಕನೇ ಮನೆತನ ಯಾವುದು ಅಂದರೆ ನಮಗೆ ಈ ಒಂದು ಮೌರ್ಯರು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ 5ನೇ ಮನೆತನ ಯಾವುದು ಅಂದರೆ ಈ ಒಂದು ಶುಂಗರು. 6ನೇ ಮನೆತನ ಯಾವುದು ಅಂದರೆ ಕಣ್ವರು ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದ್ರೆ ಈಗ ಆರ್ಡ್ರಾಗಿ ಬರೆದಂಥ ವಿಷಯಗಳಾಯ್ತು. ಮೌರ್ಯರ ಆದಮೇಲೆ ಶುಂಗರು ಬರ್ತಾರೆ. ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನು ಈ ಪುಷ್ಯಮಿತ್ರ ಶುಂಗ ಕೊಂದು ಏನು ಮಾಡ್ತಾನೆ, ಶುಂಗ ಸಂತತಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಈ ಶುಂಗ ಸಂತತಿಯಲ್ಲಿ ಬರ್ತಕ್ಕಂತಹ ಅಗ್ನಿಮಿತ್ರ ಅಂತೇನಿದ್ದಾನೆ, ಈತನ ಸ್ಟೋರಿಯನ್ನು ಒಳಗೊಂಡಿರ್ತಕ್ಕಂಥದ್ದೇ ಕಾಳಿದಾಸ ಬರೆದಿರ್ತಕ್ಕಂಥ ಮಾಳ್ವಿಕಾಗ್ನಿಮಿತ್ರಂ ಅಂತಕ್ಕಂತಹ ಒಂದು ನಾಟಕ. ನೋಡಿ, ಕಾಳಿದಾಸ ಈ ಗುಪ್ತರ ಕಾಲದ ಒಂದು ಸಂಸ್ಕೃತ ಸಾಹಿತ್ಯ ಸುವರ್ಣಯುಗದ ಒಬ್ಬ ಪಿತಾಮಹ ಅಥವಾ ನಿರ್ಮಾಪಕ ಅಂತ ಕರಿತೀವಿ. ಈ ಶುಂಗರ ಅಗ್ನಿಮಿತ್ರ ಏನಿದ್ದಾನೆ, ಈ ಅಗ್ನಿಮಿತ್ರನ ಕಥೆಯನ್ನು ಒಳಗೊಂಡಿರ್ತಕ್ಕಂಥದ್ದೇ ಮಾಳ್ವಿಕಾಗ್ನಿಮಿತ್ರ. ಹಾಗಾದರೆ ಅವನು ಎಲ್ಲಿ ಬರ್ತಾನಂದರೆ ಈ ಶುಂಗ ಸಂತತಿಯಲ್ಲಿ ಬರ್ತಾನೆ. ಲೈಕ್ ದಿಸ್ ಹರಿಯಂಕ ಸ್ಥಾಪಕ ಬಿಂಬಸಾರ, ಶಿಶುನಾಗ ಸಂತತಿ, ಶಿಶುನಾಗ, ಮಹಾಪದ್ಮಾನಂದ, ಚಂದ್ರಗುಪ್ತ ಮೌರ್ಯ, ಪುಷ್ಯಮಿತ್ರ ಶುಂಗ. ನೋಡಿ, ಇವರುಗಳ ಬಗ್ಗೆ ನಮಗೆ ಗೊತ್ತಿರಬೇಕಾದಂಥ ಅಂಶಗಳು ಈ ಸಂತತಿ ಮಹಾಜನಪದಗಳಲ್ಲಿ ಈ ಮಗಧ ಸಹ ಒಂದು ಅಂತ ನಿಮಗೆ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ ಮೇಲೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ದೇವಿಚಂದ್ರಗುಪ್ತಂ ಅಂತ ಬರೆದವರು ನೋಡಿ, ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿಚಂದ್ರಗುಪ್ತಂ. ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿಚಂದ್ರಗುಪ್ತಂ ಅಂತಕ್ಕಂಥದ್ದು ನೋಡಿ, ಗುಪ್ತರ ಕಾಲದಲ್ಲಿ ಆದಂಥ ಅಂಶಗಳಾದರೂ ಸಹ ಇವರು ಮೌರ್ಯರ ಬಗ್ಗೆ ಹೇಳ್ತಕ್ಕಂಥ ಕೃತಿಗಳನ್ನು ನಾವು ಕಾಣ್ಬೋದು. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ವಿಶಾಖದತ್ತನ ದೇವಿಚಂದ್ರಗುಪ್ತಂ ಮತ್ತು ಮುದ್ರ ರಾಕ್ಷಸ. ಬಾಣಭಟ್ಟನ ಕೃತಿ ಯಾವುದು ಅಂದರೆ ಹರ್ಷಚರಿತೆ ಅಂತ ಗೊತ್ತಿರಬೇಕು, ಹರ್ಷಚರಿತೆ. ಇದು ಭಾರತದ 2ನೇ ಐತಿಹಾಸಿಕ ಕೃತಿ ಅಂತಲೂ ಕರಿತೀವಿ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲೆ ಇರ್ಬೋದು, ಮಾಳ್ವಿಕಾಗ್ನಿಮಿತ್ರ ಇರ್ಬೋದು, ಋತುಸಂಹಾರ ಇರ್ಬೋದು, ಮೇಘದೂತ ಇರ್ಬೋದು, ಇವೆಲ್ಲವೂ ಬರ್ತಕ್ಕಂಥದ್ದು ಇವನು. ನೋಡಿ, ಭಾಸನ ಬಗ್ಗೆ ನಮಗೆ ಪ್ರಶ್ನೆಗಳು ಇತ್ತೀಚೆಗೆ ಬರ್ತಕ್ಕಂಥದ್ದು ಈ ಒಂದು ಸ್ವಪ್ನ, ವಾಸವದತ್ತ ಮತ್ತು ಈ ಚಾರುದತ್ತ ಅಂತಕ್ಕಂಥದ್ದು ಏನಿದೆ ಈ ಭಾಸನ ಕೃತಿಗಳು. ಅಂದರೆ ಸ್ವಪ್ನ, ವಾಸವದತ್ತ ಅಂತಕ್ಕಂಥದ್ದು ಇರ್ಬೋದು, ಹಾಗೆ ಚಾರುದತ್ತ ಅಂತಕ್ಕಂಥ ಭಾಸನ ಕೃತಿಗಳ ಬಗ್ಗೆ ನಮಗೆ ಪ್ರಶ್ನೆಗಳು ಕೇಳ್ಬೋದು. ಹಾಗೆ ಕಾಳಿದಾಸನ ನಾಟಕಗಳು, ಕೃತಿಗಳು ಸಪ್ರೇಟಾಗಿ ನೆನ್ಪಿಟ್ಕೋಬೇಕು. ಯಾವ್ಯಾವ ಕೃತಿಗಳು ಯಾವುದ್ರ ಬಗ್ಗೆ ಹೇಳುತ್ತೆ. ಅಭಿಜ್ಞಾನ ಶಾಕುಂತಲೆ ಎಷ್ಟು ಭಾಷೆಗಳಿಗೆ ವಿಶ್ವದಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿದೆ, ಮಾಳ್ವಿಕಾಗ್ನಿಮಿತ್ರ ಇರ್ಬೋದು, ವಿಕ್ರಮೋರ್ವಶಿ ಇರ್ಬೋದು, ಇವೆಲ್ಲವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಭಾಸನ, ಸ್ವಪ್ನ, ವಾಸವದತ್ತ ಅಂತಕ್ಕಂಥದ್ದು ಒಂದು ಮೇಜರ್ ಕೃತಿ. ಹಾಗೆ ಚಾರುದತ್ತ ಅಂತಕ್ಕಂಥ ಕೃತಿಯನ್ನು ಸಹ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್, ಹಾಗಾದರೆ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿಯ ಪ್ರಯಾಣಿಕರ ಸರಿಯಾದ ಕಾಲಾನುಕ್ರಮವನ್ನು ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗಿಲ್ಲಿ ವಿದೇಶಿ ಪ್ರಯಾಣಿಕರ ಬಗ್ಗೆ ಇಲ್ಲಿ ಐಡಿಯಾ ಇರಬೇಕು. ಭಾರತಕ್ಕೆ ಬಂದಂತಹ ಯಾತ್ರಿಕರ ಬಗ್ಗೆ ಇನ್ನೂ ಒಂದು ಕ್ವಶನ್ಸ್ಗಳು ಮುಂದುವರೆದು ನಮಗೆ ಕೇಳ್ತಾ ಹೋಗ್ಬೋದು. ಇಲ್ಲಿ ಮೆಗಸ್ತಾನೀಸ್ ಅಂತಕ್ಕಂಥನೇ, ಮೆಗಸ್ತಾನೀಸನ ಕೃತಿ ಇಂಡಿಕಾ ಅಂತಕ್ಕಂಥದ್ದು. ಇವನು ಯಾರ ಆಸ್ಥಾನಕ್ಕೆ ಬಂದ ಅಂದರೆ ಚಂದ್ರಗುಪ್ತ ಮೌರ್ಯ. ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಒಂದು ಗ್ರೀಕ್ನ ಸೆಲ್ಯೂಕಸ್ಸನ ಒಂದು ರಾಯಭಾರಿಯಾಗಿ ಮೆಗಸ್ತನೀಸ್ ಭಾರತಕ್ಕೆ ಬಂದ. ಇಂಡಿಕಾ ಕೃತಿಯನ್ನು ಬರೆದ 302ರವರೆಗೆ BCEನಲ್ಲಿ ಇವನಿಲ್ಲಿ ಇದ್ದ ಅಂತಕ್ಕಂಥದ್ದು. ನೆಕ್ಸ್ಟ್, ಹಾಗಾದರೆ ವೇನತ್ ಸಾಂಗ್ ನಿಮಗೆ ಗೊತ್ತಿದೆ. ಭಾರತಕ್ಕೆ ಬಂದಿದ್ದಷ್ಟೇ ಅಲ್ಲ, ಕರ್ನಾಟಕಕ್ಕೂ ಸಹ ಇವನು ಭೇಟಿ ನೀಡಿದ್ದ, ಬಾದಾಮಿಗೂ ಸಹ ಇವನೇನು ಮಾಡಿದ್ದ, ಭೇಟಿ ನೀಡಿದ್ದ. ಇವನು ಯಾರ ಆಸ್ಥಾನದಲ್ಲಿದ್ದ ಅಂದರೆ ಹರ್ಷನ ಆಸ್ಥಾನದಲ್ಲಿದ್ದ. 630ರ ಸುಮಾರಿಗೂ ಸಹ ಇವನಿಲ್ಲಿದ್ದ. ಇದು ಸಿನಲ್ಲಿ ಕಾಮನ್ ಇರಾದಲ್ಲಿ ಇವನಿದ್ದ.
ಹುಯೆನ್ ಸಾಂಗ್ ಅಂತಕ್ಕಂಥ ಚೀನಿ ಯಾತ್ರಿಕ, ಭಾರತಕ್ಕೆ ಬಂದಂತಹ ಮೊದಲ ಚೀನಿ ಯಾತ್ರಿಕ ಯಾರು ಅಂದರೆ ಈ ಪಾಹಿಯಾನ್ ಅಂತಕ್ಕಂಥವನೇನಿದ್ದಾನೆ ಇವನು ಭಾರತಕ್ಕೆ ಬಂದಂಥ ಮೊದಲ ಚೀನಿ ಯಾತ್ರಿಕ. ಈ ಚೀನಿ ಯಾತ್ರಿಕ ಪಾಹಿಯಾನ್ ಯಾರ ಆಸ್ಥಾನದಲ್ಲಿದ್ದ ಅಂದರೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥವನು ಪಾಹಿಯಾನ್. ಹರ್ಷವರ್ಧನ್ ಆಸ್ಥಾನಕ್ಕೆ ಬಂದಂಥವನು ಹುಯೆನ್ ಸಾಂಗ್. ಇದಾದ ಮೇಲೆ ನಳಂದ ವಿವಿಯ, ಈ ನಳಂದ ವಿವಿಯ ಒಬ್ಬ ಸ್ಟೂಡೆಂಟ್ ಆದಂಥ ಚೀನಿ ಯಾತ್ರಿಕ ಈತ್ಸಿಂಗ್. ಫಸ್ಟು ಪಾಹಿಯಾನ್ ಬರ್ತಾನೆ, ಹುಯೆನ್ ಸಾಂಗ್ ಬರ್ತಾನೆ, ಅದೇ ಥರ ನಮಗೆ ಈತ್ಸಿಂಗ್ ಬರ್ತಾನೆ. ನೆಕ್ಸ್ಟ್ ಈಗ ಇಯರ್ ಕರೆಕ್ಟಾಗಿ ಆಗ್ತಾ ಇದೆ. ಹಾಗಾದರೆ ನಿಕೊಲೊ ಡಿ ಕೋಂಟಿ ಅಂತಕ್ಕಂಥದ್ದು, ನಿಕೊಲೊ ಡಿ ಕೋಂಟಿ ಇಟಲಿಯ ಪ್ರವಾಸಿಗ, ಇಟಲಿಯ ವೆನೀಷಿಯಾದ ಪ್ರವಾಸಿಗ. 1ನೇ ದೇವರಾಯನ ಕಾಲದಲ್ಲಿ 1420 ಅಪ್ರಾಕ್ಸಿಮೇಟ್ಲಿ ಈ ಕಾಲದಲ್ಲಿ ಬಂದಂಥವ್ನು ಯಾರು ಅಂದರೆ ನಿಕೊಲೊ ಡಿ ಕಾಂಟಿ ಅಂತಕ್ಕಂಥವ್ನು ಬರ್ತಾನೆ. ನಿಕೊಲೊ ಡಿ ಕಾಂಟಿ ಅಂತಕ್ಕಂಥವ್ನು ಹಾಗಾದರೆ ಇವನು BCEನಲ್ಲಿ ಬರ್ತಾನೆ, ಇವನು ಏನ್ಷಿಯಂಟ್ ಹಿಸ್ಟ್ರಿಲಿ ಇವರಿಬ್ಬರು ಬರ್ತಾನೆ, ಇವನು ಮಿಡಿವಲ್ ಹಿಸ್ಟ್ರಿಯಲ್ಲಿ ವಿಜಯನಗರಕ್ಕೆ ಬರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಫಸ್ಟ್ ಒನ್ ಆಪ್ಷನ್ಸ್ ಏನಿದೆ ಇದು ಕ್ರೊನಾಲಜಿಕಲ್ ಆರ್ಡ್ರಲ್ಲಿದೆ. ಹಾಗಾದರೆ ಭಾರತಕ್ಕೆ ಬಂದಂಥ ಮೊದಲ ಚೀನಿ ಯಾತ್ರಿಕ ಪಾಹಿಯಾನ್. ಇವನು ಗುಪ್ತರ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬರ್ತಾನೆ. ಈ ಪಾಹಿಯಾನ್ ಏನಿದ್ದಾನೆ ಇವನೇ ಈ ಭಾರತೀಯರು ಸಚ್ಚಾರಿತ್ರವಂತರು ಆದರೆ ಮುಂಗೋಪಿಗಳು ಅಂತ ಹೇಳಿದ್ಯಾರು ಅಂದರೆ ಇದೇ ಒಂದು ಪಾಹಿಯಾನ್. ಲೈಕ್ ದಿಸ್ ನಮಗೀಗ ಬೆಗಸ್ತನೀಸ್, ಹುಯೆನ್ ಸಾಂಗ್, ಈತ್ಸಿಂಗ್ ಮತ್ತು ನಿಕೊಲೊ ಡಿ ಕಾಂಟಿ ಬಗ್ಗೆ, ಹಾಗೆ ವಿಜಯನಗರಕ್ಕೆ ಬಂದಂತಹ ನಿಕೆಟಿನ್ ಬಗ್ಗೆ, ನಿಕೊಲೊ ಡಿ ಕಾಂಟಿ ಬಗ್ಗೆ ಮತ್ತು ಅಬ್ದುಲ್ ರಜಾಕ್ ಬಗ್ಗೆ, ಪೆಡ್ರಿಕ್ ಸೀಸರ್ ಬಗ್ಗೆ, ನ್ಯೂನಿಜ್ ಬಗ್ಗೆ, ಡೊಮಿಂಗೋ ಫಯಾಜ್, ಬಾರ್ಬೋಸಾ ಬಗ್ಗೆ, ಹಾಗೆ ಈ ಮಾರ್ಕೊ ಪೋಲೋ ಇವರೆಲ್ಲರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. 8 ಜನ ಟ್ರಾವೆಲರ್ಸ್ ವಿಜಯನಗರಕ್ಕೆ ಬಂದಂಥವ್ರನ್ನು ಯಾರ್ಯಾರ ಕಾಲದಲ್ಲಿ ಬಂದರು ಅನ್ನೋದನ್ನು ನೀವು ಪರ್ಫೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು. ಪೋರ್ಚುಗೀಸ್ ಗವರ್ನರ್ ಅಲ್ಬುಕರ್ಕ ಭಟ್ಕಳದಲ್ಲಿ ಡ್ಯಾಶ್ ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದ. ನೋಡಿ, ಭಟ್ಕಳದಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ವಿರೂಪಾಕ್ಷ, ಕೃಷ್ಣದೇವರಾಯ, ಅಚ್ಯುತರಾಯ, ಸದಾಶಿವರಾಯ. ನೋಡಿ, ವಿರೂಪಾಕ್ಷ ಅಂದರೆ ಗೊತ್ತಿದೆ ನಿಮಗೆ, ಈ ಸಂಗಮ್ ವಂಶದ ಕೊನೆಯ ದೊರೆ, ಎರಡನೇ ವಿರೂಪಾಕ್ಷ ಅಂತ ಕರೀತಾರೆ. ಈ ಶ್ರೀಕೃಷ್ಣ ದೇವರಾಯ ಯಾವ ವಂಶದವನಂದರೆ ತುಳುವ ವಂಶದವನು. ಸಂಗಮ ಆದಮೇಲೆ ಸಾಳ್ವ, ಸಾಳ್ವ ಆದಮೇಲೆ ತುಳುವ ವಂಶದವನು ಶ್ರೀಕೃಷ್ಣ ದೇವರಾಯ. ಇವನು 1510ರಲ್ಲಿ ನಾನು ಹೇಳಿದೆ. ಈ 1510ರಲ್ಲಿ ಇವನು ಏನು ಮಾಡ್ದ, ಈ ಗೋವಾವನ್ನು ಅಲ್ಬುಕರ್ಕನಿಗೆ ರಾಜಧಾನಿಯಾಗಿ ಮಾಡಿಕೊಟ್ಟ ಯೂಸಿಫ್ ಆದಿಲ್ ಶಾಹಿಯಿಂದ. ಹಾಗೆ ಭಟ್ಕಳದಲ್ಲೂ ಸಹ ಒಂದು ಕೋಟೆಯನ್ನು ನಿರ್ಮಾಣ ಆಯಿತು. ಹಾಗೆ ಅಚ್ಯುತರಾಯ, ಸದಾಶಿವರಾಯ, ಯಾಕೆ ಅಂದರೆ 1565ರ ಸುಮಾರಿಗೆ ಈ ಸದಾಶಿವರಾಯನನ್ನು ಸೆರೆಮನೆಯಲ್ಲಿಟ್ಟು ತಾಳಿಕೋಟೆ ಕದನದಲ್ಲಿ ವಿಜಯನಗರದ ಅರಸ ಆದಂಥವನು ಯಾರು ಅಂದರೆ ಅಳಿಯ ರಾಮರಾಯ ಅಂತ ಗೊತ್ತಿರಬೇಕು. ಭಾಳ ಬುಕ್ಸ್ಗಳಲ್ಲಿ ಸದಾಶಿವರಾಯ ಅಂತಿರುತ್ತೆ. ಸದಾಶಿವರಾಯನನ್ನು ಸೆರೆಮನೆಯಲ್ಲಿಟ್ಟು ನೇರ ಆಡಳಿತಕ್ಕೆ ಬಂದಂಥವನು ಯಾರು ಅಂದರೆ ಈ ಅಳಿಯ ರಾಮರಾಯ. ನೋಡಿ, ಈ ಪ್ರಶ್ನೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಇದ್ರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಬೇಕು. ಸಂಗಮ ವಂಶದ ಕೊನೆಯ ದೊರೆ ಎರಡನೇ ವಿರೂಪಾಕ್ಷ ಅಥವಾ ಮಲ್ಲಿಕಾರ್ಜುನ, ಮೂರನೇ ವಿರೂಪಾಕ್ಷ ಅಂತೆಲ್ಲ ಕರೀತಾರೆ. ನಮಗೆ ವಿರೂಪಾಕ್ಷ ಸಂಗಮ್ ಡೈನೆಸ್ಟಿಯಲ್ಲಿ ಬರ್ತಾನೆ. ಅಚ್ಯುತರಾಯನ ಬಗ್ಗೆ ಗೊತ್ತಿದೆ. ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ಸ್ಥಳ ಅಂತಕ್ಕಂಥದ್ದು. ಇಲ್ಲಿ ನಮಗೆ ಈ ಎಲ್ಲ ಸ್ಥಳಗಳಲ್ಲೂ ಇದು ಅಟ್ಯಾಕ್ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ಝಾನ್ಸಿ ಮತ್ತು ನಾಗಪುರ ಇವುಗಳಲ್ಲಿ ಅಟ್ಯಾಕ್ ಆದಂಥದ್ದು, ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗೆ ಒಳಗಾದಂಥದ್ದು ಕಾನ್ಪುರ, ಇವೆಲ್ಲ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದಂಥ ಅಂಶಗಳು. ಫಸ್ಟ್ ಆಗಿದ್ದು ಕೇಳ್ತಾ ಇದ್ದಾರೆ 1848ರಲ್ಲಿ ಈ ಮಹಾರಾಷ್ಟ್ರದ ಸತಾರದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತಕ್ಕಂಥದ್ದು ಒಳಗಾದಂಥದ್ದು. ಈ ದತ್ತು ಡಾಟರ್ ಲ್ಯಾಬ್ಸ್ ಪಾಲಿಸಿಯನ್ನು 1848ರಲ್ಲಿ ಜಾರಿಗೆ ತಂದಂಥವನು ಈ ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವ್ನು ಏನು ಮಾಡ್ತಾನೆ, ಜಾರಿಗೆ ತರ್ತಾನೆ. 1848ರಿಂದ 1858ರ ವಿಕ್ಟೋರಿಯಾ ರಾಣಿ ಘೋಷಣೆ ಆಗೋವರೆಗೂ ಇದು ಭಾರತದಲ್ಲಿರುತ್ತೆ. ಇದಕ್ಕೆ ಒಳಪಟ್ಟಂಥದ್ದು 1853 ನಾಗಪುರ ಇರ್ಬೋದು, ಕಾನ್ಪುರ ಇರ್ಬೋದು, ಹಾಗೆ ಝಾನ್ಸಿ ಇರ್ಬೋದು. ಇವೆಲ್ಲವೂ ಸಹ ಕಾಲಾನುಕ್ರಮವಾಗಿ ಒಳಪಟ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಕಾನ್ಪುರದಲ್ಲಿ ದಂಗೆ ನಾಯಕತ್ವ ವಹಿಸಿದಂಥ ನಾನಾ ಸಾಹೇಬ್ ಎರಡನೇ ಬಾಜಿರಾವನ ಪುತ್ರ. ಹಾಗೆ ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಕ್ಕಂಥವಳು
ಗಂಗಾಧರ ರಾವನ ಮಡದಿ ಆನಂದರಾವನನ್ನು ದತ್ತು ತೆಗೆದುಕೊಂಡಿದ್ದರಿಂದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಇದು ಕಾರಣ ಆಯಿತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗೆ ಫಸ್ಟ್ ಒಳಗಾದಂಥ ಪ್ಲೇಸ್ ಯಾವುದು ಅಂತ ಕೇಳಿದರೆ ಈ ಸತಾರ ಅಂತ ಗೊತ್ತಿರಬೇಕು. ಹಾಗಾದ್ರೆ ನಾವು ಮತ್ತೆ ಮುಂದುವರೆದ ಪ್ರಶ್ನೆ, ರಾಜತ್ವ ದೈವದತ್ತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ದೆಹಲಿ ಸುಲ್ತಾನ. ಅಲ್ತಮಷ್, ಕುತುಬುದ್ದೀನ್ ಐಬಕ್ ಮತ್ತು ಫಿರೋಜ್ ಶಾ ಮತ್ತು ಬಲ್ಬನ್. ನೋಡಿ, ಇಲ್ಲಿ ನಮಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ಬೋದು. ಬಟ್ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಬಲ್ಬನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಗುಲಾಮಿ ಸಂತತಿಯನ್ನು ಆಳ್ವಿಕೆ ಮಾಡಿದ್ರಲ್ಲಿ ಫಸ್ಟು ಐಬಕ್ ಬರ್ತಾನೆ. ಐಬಕ್ ಆದಮೇಲೆ ಆರಂ ಶಾ ಬರ್ತಾನೆ. ಆರಂ ಶಾ ಆದಮೇಲೆ ಇಲ್ತಮಷ್ ಬರ್ತಾನೆ. ಇಲ್ತಮಷ್ನ ಹಿರಿಯ ಮಗ ರುಕ್ಕುದ್ದೀನ್ ಬರ್ತಾನೆ. ರುಕ್ಕುದ್ದೀನ್ ಆದಮೇಲೆ ಈ ರಜಿಯಾ ಬರ್ತಾಳೆ. ರಜಿಯಾ ಆದಮೇಲೆ ನಾಸಿರುದ್ದೀನ್ ಮಹಮ್ಮದ್ ಬರ್ತಾನೆ. ಗುಲಾಮಿ ಸಂತತಿ ಆರ್ಡ್ರಾಗಿದ್ದಾರೆ ಇವರು. ಐಬಕ್ ಇರ್ಬೋದು, ಆರಂ ಶಾ ಇರ್ಬೋದು, ಇಲ್ತಮಷ್ ಇರ್ಬೋದು, ರುಕ್ಕುದ್ದೀನ್ ಇರ್ಬೋದು, ರಜಿಯಾ ಇರ್ಬೋದು, ನಾಸಿರುದ್ದೀನ್ ಇರ್ಬೋದು. ರಜಿಯಾ ಆದಮೇಲೆ ಮತ್ತಿಬ್ಬರು ಬರ್ತಾರೆ, ಮುಬಾರಕ್ ಶಾ ಅಂತ. ನಾಸಿರುದ್ದೀನನ ಮಾವ ಯಾರು ಅಂದರೆ ಈ ಬಲ್ಬನ್. ನಾಸಿರುದ್ದೀನನ ಮಾವ ಯಾರು ಅಂದರೆ ಬಲ್ಬನ್. ತನ್ನ 60ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇವನು ಈ ದೆಹಲಿಯಲ್ಲಿ ಆಳ್ವಿಕೆ ಮಾಡಿದ್ರಲ್ಲಿ ಕಟ್ಟ ಮುಸಲ್ಮಾನವಾದಿಯಾಗಿ ಇರ್ತಾನೆ. ದೆಹಲಿಯ ಸುತ್ತ ಈ ಗೋಪಾಲಗಿರಿ ಕೋಟೆಯನ್ನು ಕಟ್ಟಿಸಿದಂಥವನು ಯಾರು ಅಂದರೆ ಇವನೇ. ಹಾಗೆ ದೆಹಲಿಯಲ್ಲಿ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಜಾರಿಗೆ ತಂದಂಥವನು ಯಾರು ಅಂದರೆ ಇವನೇ. ಈ 40ರ ಒಂದು ಚಹಲ್ಗಹಾನಿ ಕೂಟವನ್ನು ರದ್ದುಪಡಿಸಿದವನು ಯಾರು ಅಂದರೆ ಬಲ್ಬನ್. ಅದೇ ಥರ ನಿಮಗೆ ಇನ್ನೂ ಒಂದು ಪ್ರಶ್ನೆ, ರಾಜತತ್ವ ಅಥವಾ ಈ ಒಂದು ದೈವ ತತ್ವಗಳ ಆಧಾರದಲ್ಲಿ ನಂಬಿಕೆ ಇಟ್ಟಂಥವ್ನು ಯಾರು ಅಂತ. ಆ ದೈವ ತತ್ವ ಸಿದ್ಧಾಂತಗಳಲ್ಲಿ ಎರಡಿತ್ತು. ಯಾಕೆ ಅಂದರೆ ಇವನ ಆಸ್ಥಾನದಲ್ಲಿ ಯಾರೂ ಸಹ ಬಲ್ಬನನ ಆಸ್ಥಾನದಲ್ಲಿ ನಗುವಂತಿರಲಿಲ್ಲ. ಸುಲ್ತಾನನ ಪ್ರದರ್ಶನಕ್ಕೆ ಅವಕಾಶಗಳೇ ಇರಲಿಲ್ಲ. ಹಾಗಾಗಿ ಈ ಪದ್ಧತಿಗಳ ಬಗ್ಗೆ ಅವನಿಗೆ ಸ್ಕಿನ್ ಡಿಸೀಸಸ್ ಏನೇ ಇತ್ತು ಅನಿಸುತ್ತೆ. ಹಾಗಾಗಿ ಬಲ್ಬನ್ನ ಪ್ರದರ್ಶನ ತುಂಬ ಕಷ್ಟವಾಗಿತ್ತು. ಔತಣಕೂಟವನ್ನು ಮಾಡೋಂಗಿರಲಿಲ್ಲ, ಯಾರು ನಗುವಂತಿರಲಿಲ್ಲ, ಅಳುವಂತಿರಲಿಲ್ಲ. ಒಂದು ವಿಚಿತ್ರವಾದಂಥ ಕ್ಯಾರೆಕ್ಟರ್ನು ಬಲ್ಬನ್ ಅಂತಕ್ಕಂಥವನು. ಬಲ್ಬನ್ ಏನು ಮಾಡ್ದ, ದೈವದತ್ತ ಸಿದ್ಧಾಂತದಲ್ಲಿ ಎರಡು ಬಂದ. ಈ ಒಂದು ಶಿಜ್ದಾ ಪದ್ಧತಿ ಅಂತ ಬಂತು, ಶಿಜ್ದಾ ಪದ್ಧತಿ. ನೆಕ್ಸ್ಟು ಶಿಜ್ದಾ ಆದಮೇಲೆ ನಮಗೆ ಈ ಪೈಬೋಸ್ ಪದ್ಧತಿ ಅಂತ ಬಂತು. ಇವೆರಡು ವಿಧಗಳು, ಶಿಜ್ದಾ ಮತ್ತು ಪೈಬೋಸ್ ಅಂತ. ನೋಡಿ, ಶಿಜ್ದಾ ಪದ್ಧತಿ ಮತ್ತು ಪೈಬೋಸ್ ಪದ್ಧತಿ. ಶಿಜ್ದಾ ಅಂದರೆ ನಮಗೆ ಶಿರಷ್ಟಾಂಗ ನಮಸ್ಕಾರ ಮಾಡೋದು. ಪೈಬೋಸ್ ಅಂದರೆ ಚುಂಬನ ಮಾಡ್ತಕ್ಕಂಥದ್ದು. ಪಾದನೇನಾದರೂ ಅವನು ಸಿಕ್ಕರೆ ಚುಂಬನ ಮಾಡ್ತಕ್ಕಂಥದ್ದು ರಾಜನ ಪಾದಗಳಿಗೆ. ಶಿಜ್ದಾ ಅಂದರೆ ಶಿರಷ್ಟಾಂಗ ನಮಸ್ಕಾರ ಮಾಡೋದು. ಇನ್ನೊಂದು ನವರೋಜ್ ಪದ್ಧತಿ ಅಂತಿತ್ತು ಇವನ ಕಾಲದಲ್ಲಿ. ಆ ನವರೋಜ್ ಪದ್ಧತಿ ಏನಾಗಿತ್ತು ಅಂದರೆ, ಇದು ವಿಶೇಷವಾಗಿ ಈ ಆಸ್ಥಾನದ ಸಂಪತ್ತನ್ನು ಪ್ರದರ್ಶನ ಮಾಡೋದಕ್ಕೆ ನಾವು ನವರೋಜ್ ಪದ್ಧತಿ ಅಂತ ಕರೀತಾ ಇದ್ವಿ. ಹಾಗೆ ಪೈಬೋಸ್ ಮತ್ತು ಶಿಜ್ದಾ ಪದ್ಧತಿ, ಇದು ಲಾಸ್ಟ್ KS ಅಲ್ಲೂ ಸಹ ಕ್ವಶನ್ಸ್ ಬಂದಿದೆ. ಯಾರಲ್ಲಿ ಇತ್ತು ಈ ಶಿಜ್ದಾ ಪದ್ಧತಿ ಅಂದರೆ ನಿಮಗೆ ಗೊತ್ತಿರಬೇಕು, ಈ ಒಂದು ಬಲ್ಬನ್. ನೋಡಿ, ನಮಗೆ ಇಲ್ತಮಷ್ ಬಗ್ಗೆ ಸುಲ್ತಾನ್ ಅಂತಕ್ಕಂಥ ಬಿರುದು ಪಡೆದವನು, ಇಕ್ತಾ ಅಂತಕ್ಕಂತಹ ಒಂದು ಅಂಶವನ್ನು ಜಾರಿಗೆ ತಂದಂಥವನು. ಹಾಗೆ ಇಲ್ಲಿ ವಿಶೇಷವಾಗಿ ನಮಗೆ ಈ 40ರ ಚಹಲ್ಗಾನಿ ಕೂಟ ಕುತುಬ್ ಮಿನಾರನ್ನು ಸಂಪೂರ್ಣಗೊಳಿಸಿದವನು. ಈ ನವ ಮುಸಲ್ಮಾನರು ಮಂಗೋಲರು ದಾಳಿ ಮಾಡಿದ್ದು ಇವನ ಕಾಲದಲ್ಲಿ. ಐಬಕ್ ಅಂತಕ್ಕಂಥವನು 1210ರಲ್ಲಿ ಪೋಲೋ ಆಟ ಆಡುವಾಗ ಸತ್ತೋದಂಥವನು. ಫಿರೋಜ್ ಶಾ ತುಘಲಕ್ ಬಗ್ಗೆ ನಿಮಗೆ ಗೊತ್ತಿದೆ, ಇವನು ದೆಹಲಿಯ ಒಬ್ಬ ಪರೋಪಕಾರಿ ಸುಲ್ತಾನ. ಹಾಗೆ ದೆಹಲಿಯ ಕಾಲದ ಅಕ್ಬರ್ ಅಂತಲೂ ಕರೀತಾರೆ. ಫಿರೋಜಾಬಾದನ್ನು ನಿರ್ಮಾಣ ಮಾಡಿದಂಥ ಫಿರೋಜ್ ಶಾ ತುಘಲಕ್ ಇರ್ಬೋದು. ಹಾಗೆ ನಮಗೆ ಈ ಫಿರೋಜ್ ಶಾ ತುಘಲಕ್ಕನ ಸುಮಾರು ಅಂಶಗಳ ಬಗ್ಗೆಯೂ ನಮಗೆ ಗೊತ್ತಿರಬೇಕು. ಈ ನೀರಾವರಿ ವ್ಯವಸ್ಥೆಯನ್ನು ಹೆಚ್ಚಾಗಿ ಮಾಡಿದಂಥವನು ಫಿರೋಜ್ ಶಾ ತುಘಲಕ್. ಬಲ್ಬನ್ ಬಗ್ಗೆ ಗೊತ್ತಾಯಿತು. ಶಿಜ್ದಾ ಮತ್ತು ಪೈಬೋಸ್ ಪದ್ಧತಿ ಏನಿದೆ, ಈ ಪದ್ಧತಿಗಳ ಬಗ್ಗೆಯೂ ಸಹ ನಮಗೆ ಗೊತ್ತಿರಬೇಕು. ಬಲ್ಬನ್ ಯಾರು ಅಂದರೆ ನಾಸಿರುದ್ದೀನ್ ಮಹಮ್ಮದನ ಮಾವ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಕಾಕೋರಿ ರೈಲು ಪಿತೂರಿಯನ್ನು ಸಂಘಟಿಸಿದವರು ಭಗತ್ ಸಿಂಗ್, ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಉಧಮ್ ಸಿಂಗ್. ಇಲ್ಲಿ ಚಂದ್ರಶೇಖರ್ ಆಜಾದ್ ಅಥವಾ ರಾಜ್ಗುರು ಅಥವಾ ಅರ್ಷಲ್ ಖಾನ್ ಇವರೆಲ್ಲ ಸುಮಾರು ಜನ ಸೇರಿ ಏನು ಮಾಡ್ತಾರೆ ಅಂದರೆ 1925 ಮತ್ತು 26ರ ಸುಮಾರಿಗೆ ಉತ್ತರ ಪ್ರದೇಶದ ಈ ಕಾಕೋರಿಯಲ್ಲಿ ಏನು ಮಾಡ್ತಾರೆ, ಬ್ರಿಟಿಷರ ರೈಲನ್ನು ದರೋಡೆಯನ್ನು ಮಾಡ್ತಾರೆ.
ಬ್ರಿಟಿಷರು ರೈಲನ್ನು ದರೋಡೆ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಇವರಿಗೆ ಸಂಬಂಧಿಸಿದಂತೆ ಇದರಲ್ಲಿ ಗಲ್ಲಿಗೇರಿದಂಥ ವ್ಯಕ್ತಿ ಯಾರು ಅಂದರೆ ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಇವನ ಸ್ನೇಹಿತರು ಏನು ಮಾಡ್ತಾರೆ, ಗಲ್ಲಿಗೇರ್ತಾರೆ. ಇದ್ರ ಬಗ್ಗೆ ನಮಗೆ ಹೆಚ್ಚಾಗಿ ಪ್ರಶ್ನೆಗಳು ಕೇಳ್ತಾರೆ. ಇದು ಬಿಟ್ಟರೆ ಹೆಚ್ಚಾಗಿ ಇತ್ತೀಚೆಗೆ ಕೇಳ್ತಾ ಇರೋದು 1930 ಈ ಚಿತ್ತಗಾಂಗ್ ದಾಳಿ ಬಗ್ಗೆ ಕೇಳ್ತಾರೆ. 1930 ಚಿತ್ತಗಾಂಗ್ ದಾಳಿ. ಈ ಸೂರ್ಯಸೇನ್ ಏನಿದ್ದಾನೆ, ಈ ಸೂರ್ಯಸೇನ್ ಚಿತ್ತಗಾಂಗ್ ದಾಳಿಯ ಒಂದು ನೇತೃತ್ವ ವಹಿಸಿದ್ದ. ನೆಕ್ಸ್ಟು ಭಗತ್ ಸಿಂಗ್ ಬಗ್ಗೆ ನಮಗೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಿದರೆ ಏನು, ಲಾಲಾ ಲಜಪತ್ ರಾಯ್ ಸಾವಿಗೆ ಕಾರಣನಾದಂತಹ ವ್ಯಕ್ತಿಗಳನ್ನು ಇವರು ಮರ್ಡರ್ ಮಾಡಿದಂಥ ಘಟನೆಗಳೇನಿದೆ ಅದ್ರ ಬಗ್ಗೆ ನಮಗೆ 1928 ನವೆಂಬರ್ ತಿಂಗಳಲ್ಲಾದಂಥ ಘಟನೆ. 1929 ದೆಹಲಿ ಶಾಸನ ಸಭೆ ಮೇಲೆ ಬಾಂಬ್ ಹಾಕಿ ಈ ಬಟಕೇಶ್ವರ ಬತ್ತ ಮತ್ತು ಭಗತ್ ಸಿಂಗ್ ಇನ್ಕ್ವಿಲಾದ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ ಅಂತ ಬ್ರಿಟಿಷರಿಗೆ ಶರಣಾಗ್ತಾರೆ. ನೋಡಿ, ಬ್ರಿಟಿಷರ ಒಂದು ಗಲ್ಲಿಗೆ ಒಳಗಾಗದೆ 1931 ಮಂತ್ ಆಫ್ ಫೆಬ್ರವರಿಯಲ್ಲಿ ತನ್ನನ್ನೇ ತಾನು ಶೂಟೌಟ್ ಮಾಡಿಕೊಂಡು ಡೆಲ್ಲಿಯಲ್ಲಿ ಸತ್ತಂಥವನು ಯಾರು ಅಂದರೆ ಈ ಚಂದ್ರಶೇಖರ್ ಆಜಾದ್. ಈತ ಫೆಬ್ರವರಿಲಿ ಸಾಯ್ತಾನೆ. 1931 ಈ ಮಾರ್ಚ್ 23ನೇ ತಾರೀಕು ಲಾಹೋರ್ ಪಿತೋರಿಗೆ ಸಂಬಂಧಿಸಿದಂತೆ ಗಲ್ಲಿಗೇರಿಸಿದವರು ಯಾರು ಅಂತ ಕೇಳ್ತಾರೆ. ಈ ಭಗತ್ ಸಿಂಗ್ ಇರ್ಬೋದು, ರಾಜಗುರು ಇರ್ಬೋದು, ಮತ್ತು ನಮಗೆ ಇಲ್ಲಿ ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್. ಈ ಬಟಕೇಶ್ವರ ದತ್ತ ಅಂತಕ್ಕಂಥವನು ಭಗತ್ ಸಿಂಗ್ ಜೊತೆಗಿದ್ದು ಎಲ್ಲಿ ಅಂದರೆ ಅಲ್ಲಿ ಒಂದು ದೆಹಲಿ ಶಾಸನ ಸಭೆಯ ಮೇಲೆ ಬಾಂಬ್ ಹಾಕೋ ಸಂದರ್ಭದಲ್ಲಿ ನವಜವಾನ್ ಸಭಾವನ್ನು ಸ್ಟಾರ್ಟ್ ಮಾಡಿದ್ರ ಬಗ್ಗೆ ಉಧಮ್ ಸಿಂಗ್ ಗೊತ್ತಿದೆ. 1940 ಈ ಜಲಿಯಾನ್ ವಾಲಾಬಾಗಿಗೆ ಕಾರಣನಾದಂತಹ ಒಂದು ಪಂಜಾಬಿನ ರಾಜ್ಯಪಾಲ ಈ ಮೈಕಲ್ ಹೋ ಡಯರ್ನನ್ನು, ಜನರಲ್ ಡಯರ್ ನ್ಯಾಚುರಲ್ ಡೆತ್ ಆಗ್ತಾನೆ, ಮೈಕಲ್ ಓ ಡಯರ್ನನ್ನು ಗುಂಡಿಟ್ಟು ಕೊಂದು ಬ್ರಿಟಿಷ್ ಗಲ್ಲಿಗೇರಿದಂಥವನು ಯಾರು ಅಂದರೆ ಉಧಮ್ ಸಿಂಗ್ ಅಂತ. ನೋಡಿ, ಇವ್ರುಗಳ ಬಗ್ಗೆ, ಕ್ರಾಂತಿಕಾರಿಗಳ ಬಗ್ಗೆ ಇತ್ತೀಚೆಗೆ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ. ಈವೆಂಟ್ಸ್ಗಳ ಮೇಲೇನೂ ಸಹ ಹೆಚ್ಚಾಗಿ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ನಿಮಗೆ ಲಾಲಾ ಹರದಯಾಳ್ ಬಗ್ಗೆ, ಮದನ್ ಲಾಲ್ ಧಿಂಗ್ರಾ ಬಗ್ಗೆ, ಈ ಬಟಕೇಶ್ವರ ದತ್ತನ ಬಗ್ಗೆ, ಹಾಗೆ ರಾಜಗುರು, ಸುಖದೇವ್ ಇವ್ರುಗಳ ಬಗ್ಗೆ, ಭಗತ್ ಸಿಂಗ್ ಬಗ್ಗೆ, ವಿ ಡಿ ಸಾವರ್ಕರ್ ಬಗ್ಗೆ ಇವೆಲ್ಲ ಅಂಶಗಳು ನಿಮಗೆ ಗೊತ್ತಿರಬೇಕು, ರಿಪೀಟ್ ಆಗ್ತವೆ. ಅನುಭವ ಮಂಟಪವನ್ನು ಸ್ಥಾಪಿಸಿದ ಕರ್ನಾಟಕದ ಪ್ರಸಿದ್ಧ ಸಮಾಜ ಸುಧಾರಕ ಯಾರು? ನಮಗಿಲ್ಲೆಲ್ಲ ಗೊತ್ತಾಗ್ತಾ ಇದೆ. ಈ ಅನುಭವ ಮಂಟಪವನ್ನು ಸ್ಟಾರ್ಟ್ ಮಾಡ್ತಾರೆ ಬಸವೇಶ್ವರರ ಬಗ್ಗೆ ಕ್ವಶನ್ಸ್. ಅವರ ಜನನ ಆಗಿದ್ದು ಅಂತಕ್ಕಂಥದ್ದು ಈ ಬಾಗೇವಾಡಿ ಎಲ್ಲಿದೆ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿದೆ ಅಂತ ಗೊತ್ತಿರಬೇಕು. ಹಾಗಾದರೆ ಕಲ್ಯಾಣಿ ಅಥವಾ ಅನುಭವ ಮಂಟಪ ಎಲ್ಲಿದೆ ಅಂದರೆ ಇದು ಬೀದರ್ ಡಿಸ್ಟಿಕ್ಕಲ್ಲಿದೆ ಅಂತ ಗೊತ್ತಿರಬೇಕು. ಈ ಅನುಭವ ಮಂಟಪದ ಮೊದಲ ಒಂದು ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂದರೆ ಅಲ್ಲಮಪ್ರಭು. ಅಲ್ಲಿದ್ದಂಥ ವ್ಯಕ್ತಿಗಳು ನಿಮಗೆ ಗೊತ್ತಿರಬೇಕು. ಅಕ್ಕಮದೇವಿ ಇರ್ಬೋದು, ಅಲ್ಲಿ ಅನುಭವ ಮಂಟಪದಲ್ಲಿದ್ದಂಥವ್ರು ಇರ್ಬೋದು, ಮಡಿವಾಳ ಮಾಚೆ ಇರ್ಬೋದು, ಇವರೆಲ್ಲ. ಹಾಗಾದರೆ ಬಸವೇಶ್ವರರು ಲಿಂಗೈಕ್ಯರಾಗಿದ್ದು ಈ ಒಂದು ಏನು ಬಸವ ಕಲ್ಯಾಣ ಯಾವ ಡಿಸ್ಟಿಕ್ಕಲ್ಲಿದೆ ಅಂತ ಕೇಳ್ತಾರೆ, ಬಾಗಲಕೋಟೆ. ಈ 3 ಡಿಸ್ಟಿಕ್ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗುತ್ತೆ. ಬಸವನ ಬಾಗೇವಾಡಿ ಬಿಜಾಪುರದಲ್ಲಿದೆ, ಕಲ್ಯಾಣ ಅಥವಾ ಅನುಭವ ಮಂಟಪ ಇರತಕ್ಕಂಥದ್ದು ಬೀದರಲ್ಲಿ, ಬಟ್ಟು ಬಸವ ಕಲ್ಯಾಣ ಇರೋದೆಲ್ಲಿ ಅಂದರೆ ಬಾಗಲಕೋಟೆಯಲ್ಲಿ. ಕಲ್ಯಾಣಿ ಇರತಕ್ಕಂಥದ್ದು ಬೀದರಲ್ಲಿ. ನೆಕ್ಸ್ಟ್ ಹಾಗಾದರೆ ಇತ್ತೀಚೆಗೆ ನಮಗೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಏನು ಅಂದರೆ KPSCಯಲ್ಲಿ ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೆದವ್ರು ಯಾರು ಅಂತ. ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್, ಈ ಜರ್ಮನಿಯ ಮಾರ್ಟಿನ್ ಲೂಥರಿಗೆ ಏನು ಕ್ಯಾಥೋಲಿಕ್ ಧರ್ಮದ ವಿರುದ್ಧ ಪ್ರೊಟೆಸ್ಟೆಂಟ್ ಧರ್ಮವನ್ನು ಹುಟ್ಟು ಹಾಕ್ತಾ, ಅದೇ ರೀತಿಯಾಗಿ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಬಸವೇಶ್ವರಿಗೆ ಕರೆದವ್ರು ಯಾರು ಅಂದರೆ ಈ ಒಂದು ಸರ್ ಅರ್ಥರ್ ಮೈಲರ್ ಅಂತ ಅವ್ರ ಹೆಸರು. ಯಾರು ಅಂದರೆ ಸರ್ ಅರ್ಥರ್ ಮೈಲರ್ ಅಂತಕ್ಕಂಥವ್ರು ಇವರನ್ನು ಈ ಹೆಸರಿನಿಂದ ಕರೆದ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗಾಗಲೇ ನಿಮಗೆ ಅಲ್ಲಮಪ್ರಭು, ಮಧ್ವಾಚಾರ್ಯ, ಶಂಕರಾಚಾರ್ಯ ಬಗ್ಗೆ ಓದಿರ್ತೀರ. ಇದರ ಅನುಭವ ಮಂಟಪದ ಇದೊಂದು ವಚನ ಮಂಟಪ, ವಚನ ಕಮ್ಮಟ, ಇದರ ಅಧ್ಯಕ್ಷರು ಅಲ್ಲಮಪ್ರಭುಗಳಾಗಿದ್ದರು ಅಂತ ಗೊತ್ತಿರಬೇಕು. ಅಕ್ಬರ್ ಸ್ಥಾಪಿಸಿದ ನೂತನ ಧರ್ಮ ಯಾವುದು ಮತ್ತು ಈತನ ಆಡಳಿತ ಪದ್ಧತಿಯನ್ನು ಹೆಸರಿಸಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇಲ್ಲಿ ದೀನ್ ಇಲಾಯಿ ಮತ್ತು ಮನ್ಸಬ್ದಾರಿ ಪದ್ಧತಿ, ಹಾಗೆ ಇಬಾದತ್ ಖಾನ್ ಮತ್ತು ಈ ಒಂದು ಮನ್ಸಬ್ದಾರಿ ಪದ್ಧತಿ,
ಹಾಗೆ ಜಿಸಿಯಾ ರೈತ ಮತ್ತು ಪದ್ಧತಿ, ಸರ್ವಧರ್ಮ ಮತ್ತು ರೈತವಾರಿ ಪದ್ಧತಿ. ನೋಡಿ, ಅಕ್ಬರ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಜಿಜಿಯಾ ತಲೆಗಂದಾಯವನ್ನು ರದ್ದುಪಡಿಸಿದ್ದು, ಇಬಾದತ್ ಖಾನ್ ಪ್ರಾರ್ಥನಾ ಮಂದಿರ, ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದು. ಆದರೆ ಫಸ್ಟ್ ಕ್ವಶನ್ಸ್, ಆ ಕ್ವಶನ್ಸಿಗೆ ರೈಟ್ ಆದಂಥ ಆನ್ಸರನ್ನು ನೋಡ್ಬೋದು. ಅಕ್ಬರ್ ಸ್ಥಾಪಿಸಿದ ನೂತನ ಧರ್ಮ ಯಾವುದು ಅಂದರೆ ಈ ಒಂದು ದೀನ್ ಇಲಾಯಿ ಅಂತಕ್ಕಂಥ ಧರ್ಮ. 1582ರಲ್ಲಿ ದೀನ್ ಇಲಾಯಿ ಧರ್ಮವನ್ನು ಅಕ್ಬರ್ ಸ್ಥಾಪನೆ ಮಾಡ್ತಾನೆ. ನೋಡಿ, ದೀನ್ ಇಲಾಯಿ ಧರ್ಮ ಮುಖ್ಯ ಉದ್ದೇಶ ಏನಪ್ಪ ಆಗಿತ್ತು ಅಂದರೆ, ಒಂದು ಏಕೀಶ್ವರ ಮತ್ತು ವಿಶ್ವ ಶಾಂತಿಗಾಗಿ ಮತ್ತು ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಗಾಗಿ ಇದನ್ನು ಸ್ಥಾಪನೆ ಮಾಡ್ದ ಅಂತ ಹೇಳ್ತಾರೆ. ಈ ದೀನ್ ಇಲಾಯಿ ಧರ್ಮ ಸ್ಥಾಪನೆ ಆಗಿದ್ದೆಲ್ಲಿ ಅಂದರೆ, ಈ ಒಂದು ಫತೇಪುರ್ ಸಿಕ್ರಿಯಲ್ಲಿರ್ತಕ್ಕಂತಹ ಇಬಾದತ್ ಖಾನ್ ಅಂತಕ್ಕಂತಹ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಈ ದೀನ್ ಇಲಾಯಿ ಧರ್ಮ ಸ್ಥಾಪನೆ ಆಯಿತು. ಹಾಗಾದರೆ ಈ ದೀನ್ ಇಲಾಯಿ ಧರ್ಮ ಒಂದು ಹೊಸ ಧರ್ಮ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಏಕದೇವತಾರಾಧನೆ ರೂಢಿಯಲ್ಲಿತ್ತು ಮತ್ತು ಮತಾಂತರ ನೀತಿಯನ್ನು ನಿಲ್ಲಿಸಲಾಗಿತ್ತು ಮತ್ತು ಮಾಂಸಾಹಾರವನ್ನು ತ್ಯಜಿಸಬೇಕಂತ ಆರ್ಡರ್ ಆಗಿತ್ತು. ಈ ದೀನ್ ಇಲಾಯಿ ಧರ್ಮದ ಒಬ್ಬ ಪುರೋಹಿತ ಗುರು ಯಾರು ಅಂದರೆ ಅಕ್ಬರ್ನ ಪ್ರಾಣ ಸ್ನೇಹಿತ ಅಬುಲ್ ಫಜಲ್. ಹಾಗೆ ದೀನ್ ಇಲಾಯಿ ಧರ್ಮವನ್ನು ಸ್ವೀಕರಿಸಿದ ಹಿಂದೂ ಯಾರು ಅಂದರೆ ಈ ಬೀರ್ಬಲ್ ಅಕ್ಬರ್ನ ಒಂದು ಮಿತ್ರ, ಕಾಬುಲ್ ದಂಗೆಯಲ್ಲಿ ಸತ್ತಂಥವನು. ಹಾಗೆ ವಿದೂಷಕ, ಹಾಸ್ಯ ಕವಿ ಬೀರ್ಬಲ್. ಬಟ್ ಈಗ ಅಕ್ಬರ್ನ ಆಸ್ಥಾನದಲ್ಲಿದ್ದು ಈ ದೀನ್ ಇಲಾಯಿ ಧರ್ಮವನ್ನು ವಿರೋಧಿಸಿದಂಥವ್ರು ಯಾರು ಅಂದರೆ ಈ ಮಾನ್ ಸಿಂಗ್ ಅಂತಕ್ಕಂಥವನು ಈ ಹಳದಿ ಘಾಟ್ ಕದನದಲ್ಲಿ ಸೇನಾನಿಯಾದವನು. ಹಾಗೆ ಈ ತಾನ್ ಸೇನ್ ಅಂತಕ್ಕಂಥವನೇನಿದ್ದಾನೆ ಇವನು ಈ ದೀನ್ ಇಲಾಯಿ ಧರ್ಮವನ್ನು ವಿರೋಧಿಸ್ತಾನೆ. ಇವರು ವಿರೋಧಿಗಳು ಅಂತ ಗೊತ್ತಿರಬೇಕು. ಹಾಗೆ ನಮಗೆ ಈ ಒಂದು ಭಗವಾನ್ ದಾಸ್ ಅಂತಕ್ಕಂಥವನು ಸಹ ದೀನ್ ಇಲಾಯಿ ಧರ್ಮವನ್ನು ವಿರೋಧಿಸ್ತಾನೆ ಅಂತಕ್ಕಂಥದ್ದು. ನೋಡಿ, ಈ ದೀನ್ ಇಲಾಯಿ ಧರ್ಮ 1582ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಅಕ್ಬರ್ನ ಒಂದು ಹೊಸ ಧರ್ಮ. ಇಲ್ಲಿ ಹಿಂದೂಗಳು, ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ ಎಲ್ಲರಿಗೂ ಸಹ ಅವಕಾಶ ಇರುತ್ತೆ. ಯಾಕೆಂದರೆ ಅಕ್ಬರ್ ಅಂತಕ್ಕಂಥವನು ಹಿಂದೂಗಳ ಧಾರ್ಮಿಕ ತೆರಿಗೆಯಾದಂಥ ಜಿಜಿಯಾವನ್ನು ರದ್ದುಪಡಿಸ್ತಾನೆ 1563ರಲ್ಲಿ. ಹಾಗೆ ಅಕ್ಬರ್ ಅಂತಕ್ಕಂಥವನು ಭಾರತದಲ್ಲಿ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನೆ. ಹಾಗೆ ಒಂದು ಹಿಂದೂ ಮಹಿಳೆಯಾದಂತಹ ಈ ಜೋಧಾಬಾಯಿಯನ್ನು ವಿವಾಹ ಆಗ್ತಾನೆ. ಹಾಗಾಗಿ ಮನ್ಸಬ್ದಾರಿ ಪದ್ಧತಿ ಅಂತಕ್ಕಂಥದ್ದು ಸಹ ಇದೆ. ಇದು ಪರ್ಷಿಯಾದಿಂದ ಭಾರತಕ್ಕೆ ಬರುತ್ತೆ. ಮನ್ಸಬ್ದಾರಿ ಪದ್ಧತಿ 1573ರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇದಕ್ಕೆ ಸಹಾಯ ಮಾಡಿದವನು ಯಾರು ಅಂದರೆ ಮೀರ್ ಬಕ್ಷಿ ಅಂತಕ್ಕಂಥವನು. ಮನ್ಸಬ್ದಾರಿ ಪದ್ಧತಿ ಅಂದರೆ ಇದೊಂದು ಸೈನಿಕರ ಶ್ರೇಣೀಕೃತ ವ್ಯವಸ್ಥೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮನ್ಸಬ್ದಾರಿಯಲ್ಲಿ ಜಾಟ್ ಮತ್ತು ಸಾವರ್ ಅಂತಕ್ಕಂಥ 2 ಪದ್ಧತಿಗಳಿದ್ದು, ಸುಮಾರು 1803 ಮನ್ಸಬ್ದಾರರು ಈ ಅಕ್ಬರ್ನ ಕಾಲದಲ್ಲಿದ್ದರು. ಇವನು ಆಡಳಿತಕ್ಕೋಸ್ಕರ ಅಕ್ಬರ್ ಏನು ಮಾಡ್ದ, ಸುಬಾಗಳನ್ನು ಡಿವೈಡ್ ಮಾಡಿದ್ದೆ. ಈಗ ಮೊನ್ನೆ ಕೇಳಿದರೆ 12 ಸುಬಾಗಳು ಅಂದರೆ ಪ್ರಾಂತ್ಯಗಳು. ದೆಹಲಿ ಕಾಲದಲ್ಲಿ ಇಕ್ತಗಳು ಅಂದರೆ ಪ್ರಾಂತ್ಯಗಳು, ಮೊಘಲ್ಸ್ ಕಾಲದಲ್ಲಿ ಸುಬಾಗಳು ಅಂದರೆ ಪ್ರಾಂತ್ಯಗಳು, ಸ್ಟೇಟ್. ಹಾಗಾಗಿ ಅಕ್ಬರ್ನ ಕಾಲದಲ್ಲಿದ್ದಂತಹ ಒಂದು 9 ಜನ ವಿದ್ವಾಂಸರ ಬಗ್ಗೆ ಪ್ರಶ್ನೆ ನೆಕ್ಸ್ಟ್ ಬರ್ಬೋದು. ಅಥವಾ ಮನ್ಸಬ್ದಾರಿ ಪದ್ಧತಿಯಲ್ಲಿ ಜಾಟ್ ಅಂದರೆ ಸೈನಿಕರ ಗುಂಪು, ಸಾವರ್ ಅಂದರೆ ಕುದುರೆಗಳ ಗುಂಪು. ಮನ್ಸಬ್ದಾರಿ ಪದ್ಧತಿ ಅಂದರೆ ಈ ಒಂದು ಅಕ್ಬರ್ ಸೇನೆಯ ಒಂದು ವಿವಿಧ ಹುದ್ದೆಗಳ ಶ್ರೇಣೀಕೃತ ವ್ಯವಸ್ಥೆಯನ್ನು ಮನ್ಸಬ್ದಾರಿ ಪದ್ಧತಿ. ಇನ್ನೊಂದು ಪ್ರಶ್ನೆ ನಮಗೆ ಇಲ್ಲಿ ಕೇಳಿದರೆ ಏನು ಕೇಳ್ಬೋದು ಅಂದರೆ, ಈ ತೋದರ ಮಲ್ಲನ ಅಥವಾ ಬಂದೂಬಸ್ತ್ ಪದ್ಧತಿ ಅಕ್ಬರನ ಕಾಲದಲ್ಲಿ ಹೇಗಿತ್ತು? ಬಂದೂಬಸ್ತ್ ಪದ್ಧತಿ ಅಂದರೆ ಈ ತೋದರ ಮಲ್ಲನ ಒಂದು ಎಷ್ಟನೇ ಪ್ರಯೋಗ, 5ನೇ ಪ್ರಯೋಗದಲ್ಲಿ ಅಕ್ಬರ್ ಕಂದಾಯ ನೀತಿ ಸಕ್ಸಸ್ ಆಯಿತು. ತೋದರ ಮಲ್ಲ ಯಾರು ಅಂದರೆ ಶೇರ್ಷಾ ಸೂರಿ ಆಸ್ಥಾನದಲ್ಲೂ ಸಹ ಕಂದಾಯ ಮಂತ್ರಿಯಾಗಿದ್ದವನು. ಹಾಗೆ ಅಕ್ಬರ್ನ ಕಾಲದಲ್ಲೂ ಸಹ ಇವನೇನು ಮಾಡ್ತಾನೆ, ಕಂದಾಯ ಮಂತ್ರಿಯಾಗಿ ಮುಂದುವರಿತಾ ಹೋಗ್ತಾನೆ. ಈ ಬಂದೋಬಸ್ತ್ ಪದ್ಧತಿ ಅಂದರೆ ಸುಗ್ಗಿಯ ಸಂದರ್ಭದಲ್ಲಿ ಭೂಮಿಗೆ ಭೇಟಿ ನೀಡಿ ಆ ಭೂಮಿಯ ಫಲವತ್ತತೆಗೆ ಆಧಾರವಾಗಿ ಸಾಲವನ್ನು ಕೊಟ್ಟು ವಾಪಸ್ ಪಡಿತಕ್ಕಂಥದ್ದು ಬಂದೋಬಸ್ತ್ ಪದ್ಧತಿ. ಹಾಗಾದರೆ ಈ ಬಂದೋಬಸ್ತ್ ಪದ್ಧತಿಯ ಜೊತೆಗೆ ಒಂದು ಜುಪ್ತಿ ಅಂತಕ್ಕಂಥ ಪದ್ಧತಿ ಇತ್ತು. ಇದು ಭೂ ಮಾಪನ ಮಾಡ್ತಕ್ಕಂಥದ್ದು. ಅಕ್ಬರ್ನ ಕಾಲದಲ್ಲಿ ಬಿದಿರಿನ ಕೋಲುಗಳು ಮತ್ತು ಕಬ್ಬಿಣದ ಬಳೆಗಳನ್ನು ಮಡಿಚಿ ಏನು ಮಾಡ್ತಾಯಿದ್ರು, ಇದನ್ನು ಅಳತೆ ಮಾಡ್ತಾಯಿದ್ರು. ಮನ್ಸಬ್ದಾರಿ, ಬಂದೋಬಸ್ತ್ ಮತ್ತು ದೀನ್ ಇಲಾಯಿ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ದು ಇವು ಅಕ್ಬರ್ನ ಮೇಜರ್ ಆದಂಥ ಸುಧಾರಣೆಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೀನ್ ಇಲಾಯಿ.
ದೀನ್ಲಾಯ್ ಪುರೋಹಿತ, ಅಬುಲ್ ಫಜಲ್ ಅಂತ ಗೊತ್ತಾಯಿತು, ಅಕ್ಬರ್ನ ಪ್ರಾಣ ಸ್ನೇಹಿತರು. ಹಾಗೆ ಅಕ್ಬರ್ನ ಆಸ್ಥಾನದಲ್ಲಿ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನವರತ್ನರಂತಕ್ಕಂತಹ ವಿದ್ವಾಂಸರಿದ್ದರು. ಇಲ್ಲಿ 9 ಜನ ವಿದ್ವಾಂಸರಿದ್ದರು. ಅಕ್ಬರ್ನ ಆಸ್ಥಾನದಲ್ಲಿ ಅಬುಲ್ ಫಜಲ್ ಅಬುಲ್ ಫೈಜಿ ಅವನ ಪ್ರಾಣ ಸ್ನೇಹಿತರು. ಹಾಗೆ ಅಬ್ದುಲ್ ರಹೀಮ್ ಬೈರಮ್ ಖಾನ್ನ ಮಗ ಇದ್ದ. ಹಾಗೆ ಶೇಖ್ ಮುಬಾರಕ್ ಇದ್ದ. ಹಾಗೆ ಹಮೀದ್ ಹುಮಾಯೂನ್ ಅಂತ ಇದ್ದ. ಈ 5 ಜನ, 9 ಜನದಲ್ಲಿ 5 ಜನ ಇಸ್ಲಾಮಿಕ್ಕಿಗೆ ಸಂಬಂಧಿಸಿದಂಥವರು ಇದ್ದರು. ಹಾಗೆ ಮಾನ್ಸಿಂಗ್ ಇರ್ಬೋದು, ಬೀರ್ಬಲ್ ಇರ್ಬೋದು, ತೋದರ ಮಲ್ಲ ಇರ್ಬೋದು, ಮತ್ತು ತಾನ್ಸೇನ್ ಇರ್ಬೋದು. ಇವರು 4 ಜನ ಸೇರಿ 9 ಜನ ನವರತ್ನರಂತಕ್ಕಂಥ ವಿದ್ವಾಂಸರು ಅಕ್ಬರ್ನ ಆಸ್ಥಾನದಲ್ಲಿ ಇದ್ದರು. ಅಕ್ಬರ್ನ ಕಾಲದಲ್ಲೇ ಪರ್ದಾ ಸರ್ಕಾರ್ ಅಥವಾ ಸ್ತ್ರೀಯರ ಆಡಳಿತ ಅಥವಾ ಪೆಟಿಕೋಟ್ ಗೌರ್ಮೆಂಟ್ ಬಂದಿದ್ದು ಈ ಅಕ್ಬರ್ನ ಕಾಲದಲ್ಲಿ. ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಅಕ್ಕಿಲ ಪದ್ಧತಿ ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ಗಳನ್ನು ಕ್ರಮವಾಗಿ ಏನು ಮಾಡಿ ಪರಿಚಯಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಡಾಟರ್ ಇನ್ ಲ್ಯಾಬ್ಸ್ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ, 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಹಾಗಾದ್ರೆ ನಮಗೆ ಯಾವ ಆಪ್ಷನ್ಸ್ ರೈಟ್ ಇದೆ ಇಲ್ಲಿ ಅಂತಕ್ಕಂಥದ್ದು ಗೊತ್ತಾಗಬೇಕು. ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಡಾಲೌಸಿ ಕರೆಕ್ಟಾದ ಆನ್ಸರು. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಫಸ್ಟ್ ಒಪ್ಕೊಂಡವ್ರು ಯಾರು ಅಂದರೆ ಹೈದರಾಬಾದಿನ ನಿಜಾಮರು ಅಂತ. ನೆಕ್ಸ್ಟು ಒಪ್ಕೊಂಡವರು ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅದೇ ರೀತಿಯಾಗಿ ಲಾರ್ಡ್ ಡಾಲೌಸಿ, ಈಗ ತಾನೇ ಹೇಳಿದೆ, ಸತ್ತಾರದಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಇಂಪ್ರೂವ್ಮೆಂಟ್ ಮಾಡ್ದ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಮಗೆ 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಕಾಯಂ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು ಬಂಗಾಳದಲ್ಲಿ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಈ ಪ್ರಶ್ನೆಗಳನ್ನು ಈ ರೀತಿಯಾಗಿಯೂ ಸಹ ನಾವು ಸ್ಟಡಿ ಮಾಡ್ಬೋದು. ಮುಂದೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಗಳಿದೆ. ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್ ಮತ್ತು ಈ ಒಂದು ಮಹಾತ್ಮ ಗಾಂಧೀಜಿ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಒಂದು ಬಾಲಗಂಗಾಧರ ತಿಲಕ್. ಸ್ವರಾಜ್ಯ ಮೈ ಬರ್ತ್ ರೈಟ್ ಅಂತ ಹೇಳ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತಕ್ಕಂಥದ್ದು ಹೇಳಿದವರು ತಿಲಕ್ ಅವರು. ನೋಡಿ, ಹಾಗೆ ಈ ಸ್ವರಾಜ್ಯ ಅಂತಕ್ಕಂಥ ಪದವನ್ನು ಫಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಬಳಸಿದ್ದಂಥವರು ಯಾರು ಅಂದರೆ ಈ ದಾದಾಬಾಯಿ ನವರೋಜಿ 1906ರಲ್ಲಿ. ಹಾಗೆ ಈ ಸ್ವರಾಜ್ಯ, ಹಾಗೆ ಸ್ವದೇಶ, ಹಾಗೆ ಸ್ವಧರ್ಮದ ಬಗ್ಗೆ ಮಾತನಾಡಿದಂಥ ಸಮಾಜ ಸುಧಾರಕ ಯಾರು ಅಂತ ಕೇಳ್ತಾರೆ. ಯಾರು ಅಂದರೆ ದಯಾನಂದ ಸರಸ್ವತಿ ಅವರು. ಹಾಗಾದರೆ ಪೂರ್ಣ ಸ್ವರಾಜ್ಯ ಘೋಷಣೆ ಆಗಿದ್ದು ಯಾರು ಅಂದರೆ ನೆಹರು. ಈ 4 ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಷ್ಟೇ. 1929ರಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಆಗಿದ್ದು ನೆಹರು ಅವರಿಂದ. ಹಾಗೆ ಇಲ್ಲಿ ಸ್ವರಾಜ್ಯ, ಸ್ವದೇಶ, ಸ್ವಧರ್ಮದ ಬಗ್ಗೆ ಮಾತನಾಡಿದಂಥ ಸಮಾಜ ಸುಧಾರಕ, ಶುದ್ಧ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದವರು ದಯಾನಂದ ಸರಸ್ವತಿ. ಯಾವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಸ್ವರಾಜ್ಯ ಎಂಬ ಪದ ಇಂಟ್ರಡ್ಯೂಸ್ ಆಯಿತು ಅಂದರೆ ದಾದಾಬಾಯಿ ನವರೋಜಿಯಿಂದ. ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾದ ಒಂದು ಟಾಪಿಕ್ ಆದಂತಹ ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಈ ವೆಲ್ತ್ ಅಂತಕ್ಕಂಥದ್ದು, ಈ ಡ್ರೈನ್ ವೆಲ್ತ್ ಥಿಯರಿ ಅಂತಕ್ಕಂಥ ಸ್ಟಾರ್ಟ್ ಆಗಿತ್ತು. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಯಿತು ಇನ್ಕ್ವಿಲಾಬ್ ಜಿಂದಾಬಾದ್, ನವಜವಾನ್ ಸಭಾ ಭಗತ್ ಸಿಂಗ್. ನೀವು ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಅಂತ ಹೇಳಿದವರು ಸುಭಾಷ್ ಚಂದ್ರ ಬೋಸ್. ಏಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದವರು ವಿವೇಕಾನಂದ. ಗಾಂಧೀಜಿಯವರು ಡೂ ಆರ್ ಡೈ ಅಂತ ಕರೆ ಕೊಡ್ತಾರೆ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ. ಇವೇ ಪ್ರಶ್ನೆಗಳು ಹೆಚ್ಚು ರಿಪೀಟ್ ಆಗುತ್ತೆ. ಅವಕ್ಕೆ ನಿಮಗೆ ಒಂದು ಓಲ್ಡಿಂಗ್ ಬರೋವರೆಗೂ ನೀವು ಆ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಳ್ಬೇಕಾಗತ್ತೆ. ಇನ್ನೇನು ನಮಗೆ ಕಾಮನ್ನಾಗಿ ಏನ್ಷಿಯಂಟ್ ಹಿಸ್ಟ್ರಿಲಿ ಕೊಟ್ಟರೆ ಈ ಥರ ಮ್ಯಾಚ್ ದ ಫಾಲೋಯಿಂಗನ್ನು ಕೃತಿಗಳನ್ನು ಹೆಚ್ಚಾಗಿ ಕೊಡೋ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿ ಬಿಲ್ಲಣ, ಕಲ್ಲಣ ಮತ್ತು ಬಾಣಭಟ್ಟ ಮತ್ತು ಪಾಣಿನಿ ಅಂತಕ್ಕಂಥದ್ದಿದೆ. ಇದು ಆಲ್ಮೋಸ್ಟ್ ನಿಮಗೆ ಈಗಾಗಲೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸು. ಪಾಣಿನಿಯ ಅಷ್ಟಾಧ್ಯಾಯಿ ಅಂತಿದೆ. ಕಲ್ಲಣನ ರಾಜತರಂಗಿಣಿ ಮೊದಲ ಭಾರತದ ಐತಿಹಾಸಿಕ ಕೃತಿ. ಹಾಗೆ ಕಲ್ಲಣನನ್ನು ನಾವೇನಂತ ಕರಿತೀವಿ, ಭಾರತ ಇತಿಹಾಸದ ಒಂದು
ಪಿತಾಮಹ ಅಂತ ಕರಿತೀವಿ. ಹಾಗೆ ಹರ್ಷನ ಬಗ್ಗೆ ಹೇಳ್ತಕ್ಕಂಥದ್ದು ಬಾಣಭಟ್ಟನ ಹರ್ಷಚರಿತೆ, ಬಿಲ್ಲಣನ ಒಂದು ಬಿಲ್ಲಣನ ಈ ಒಂದು ಏನು ವಿಕ್ರಮಾಂಕ ದೇವಚರಿತೆ. ಹಾಗಾದರೆ ಪಾಣಿನಿ 2 ಎಲ್ಲಿದೆ ನೋಡೋಣ. ಫಸ್ಟಿಗೆ 2 ಇಲ್ಲಿದೆ, ಹಾಗೆ ಬಿಲ್ಲಣನ ವಿಕ್ರಮಾಂಕ ಚರಿತೆ ಇಲ್ಲಿದೆ, ಕಲ್ಲಣನ ರಾಜತರಂಗಿಣಿ ಇಲ್ಲಿದೆ, ಬಾಣಭಟ್ಟನ ಹರ್ಷಚರಿತೆ ಇಲ್ಲಿದೆ. ಇವೇ ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗೋ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಸರಿಯಾಗಿ ಗಮನಿಸಬೇಕು, ಸರಿಯಾಗಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗಬೇಕು. ಇದು ಕ್ವಶನ್ಸ್ಗಳು ರಿಪೀಟ್ ಆಗ್ಬೋದು. ಮುಂದಿನ ಪ್ರಶ್ನೆ ಹೀಗಿದೆ. ಭಾರತದ ಮೇಲೆ ನಾದಿರ್ ಶಾ ಆಕ್ರಮಣ ಮಾಡಿದಾಗ ದೆಹಲಿಯ ಆಳುತ್ತಿದ್ದ ದೊರೆ ಕೆಳಗಿನವರಲ್ಲಿ ಯಾರು? ಇಲ್ಲಿ ದೆಹಲಿ ದೊರೆಗಳ ಬಗ್ಗೆ ನಮಗೆ ಈ ಪ್ರಶ್ನೆ ಬರುತ್ತೆ. ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿದಂಥ ಉದ್ದೇಶ ಏನಪ್ಪ ಅಂದರೆ ಕೊಹಿನೂರು ವಜ್ರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವನು ದಾಳಿ ಮಾಡ್ದ. ನೋಡಿ, 1309ರಲ್ಲಿ ಈ ಆಂಧ್ರ ಪ್ರದೇಶದ ವಾರಂಗಲ್ ಏನಿದೆ, ಕಾಕತೀಯರ ಒಂದು ಪ್ರತಾಪರುದ್ರ ಮತ್ತು ಈ ಒಂದು ರಾಣಿ ರುದ್ರಮ್ಮ ದೇವಿ, ವಾರಂಗಲ್ಲಿನ ಕಾಕತೀಯರಿಂದ ಈ ಒಂದು ಕೊಹಿನೂರು ಡೈಮಂಡನ್ನು ತಂದಂಥವನು ಯಾರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫರ್ ಏನು ಮಾಡ್ತಾನೆ, ಕೊಹಿನೂರು ವಜ್ರವನ್ನು ಡೆಲ್ಲಿಗೆ ತರ್ತಾನೆ. ಈ ಕೊಹಿನೂರು ವಜ್ರ ಡೆಲ್ಲಿಗೆ ತಂದ ಮೇಲೆ ಮಲ್ಲಿಕ್ ಕಾಫರ್ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ವಾರಂಗಲ್ಲಿನ ಕಾಕತೀಯರಿಂದ ತಂದ ಮೇಲೆ 1526ರಲ್ಲಿ ಇದು ಯಾರು ವಶ ಆಗುತ್ತೆ? ಬಾಬರ್ ವಶ ಆಗುತ್ತೆ. ಮೊಘಲ್ ಚಕ್ರವರ್ತಿ ಬಾಬರ್ ವಶ ಆಗುತ್ತೆ. ಬಾಬರ್ ವಶ ಆದಮೇಲೆ ಈ ಕೊಹಿನೂರು ಡೈಮಂಡ್ ಏನಾಗುತ್ತೆ, 1739ರಲ್ಲಿ ಒಬ್ಬ ಪರ್ಷಿಯಾದ ದೊರೆ, ಇವನೇ ಯಾರು ಅಂದರೆ ನಾದಿರ್ ಶಾ. ನಾದಿರ್ ಶಾ ಏನು ಮಾಡ್ತಾನೆ, ಭಾರತದ ಮೇಲೆ ದಾಳಿ ಮಾಡ್ತಾನೆ. ಆವಾಗಿದ್ದಂಥ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಮೊಹಮ್ಮದ್ ಶಾ ಸೆಕೆಂಡ್ ಅಂತಕ್ಕಂಥವನಿರ್ತಾನೆ. ರೈಟ್ ಆನ್ಸರ್ ಯಾವುದು ಅಂದರೆ ಈ ಒಂದು ನಾದಿರ್ ಶಾ, ಮೊಹಮ್ಮದ್ ಶಾ ಅಂತಕ್ಕಂಥ. ನೆಕ್ಸ್ಟು ಮೊಹಮ್ಮದ್ ಶಾನಿಂದ 1747ರಲ್ಲಿ ಈ ಕೊಹಿನೂರು ಡೈಮಂಡನ್ನು ಯಾರು ತರ್ತಾನೆ? ಈ ಒಂದು ಅಫ್ಘಾನಿಸ್ತಾನದ ಈ ಅಹಮದ್ ಶಾ ಅಬ್ದಾಲಿ ಏನು ಮಾಡ್ತಾನೆ, ಈ ಕೊಹಿನೂರು ಡೈಮಂಡನ್ನು ಅಫ್ಘಾನಿಸ್ತಾನಕ್ಕೆ ತರ್ತಾನೆ. ಎಲ್ಲಿಗೆ ತರ್ತಾನೆ? ಅಫ್ಘಾನಿಸ್ತಾನ. ಈ ಅಹಮದ್ ಶಾ ಅಬ್ದಾಲಿಯಲ್ಲಿರ್ತಕ್ಕಂಥ ಕೊಹಿನೂರು ಡೈಮಂಡನ್ನು 1830ರಲ್ಲಿ ಯಾರು ತರ್ತಾನೆ ಭಾರತಕ್ಕೆ? ಮತ್ತೆ ಈ ರಣಜಿತ್ ಸಿಂಗ್ ಅಂತಕ್ಕಂಥವ್ನು ತರ್ತಾನೆ. ರಣಜಿತ್ ಸಿಂಗ್ ತಂದ ಮೇಲೆ ಇದನ್ನೇನು ಮಾಡ್ತಾನೆ, ಯಾವುದೇ ರಾಜನ ಹತ್ರ ಇದ್ದರೂ ಸಹ ಆ ರಾಜನ ಮೇಲೆ ಫೈಟ್ ಆಗುತ್ತೆ, ಕೊಲೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಒಡಿಸ್ಸಾದ ದೇವಾಲಯದಲ್ಲಿ ಇಡ್ತಾನೆ, ಪುರಿ ಜಗನ್ನಾಥ ದೇವಾಲಯದಲ್ಲಿ. ಆದರೆ ನೆಕ್ಸ್ಟು ಇದು ರಾಜನ ಹತ್ರ ಇರೋದು ಬೇಡ, ರಾಣಿ ಹತ್ರ ಇರಲಿ ಅಂತಕ್ಕಂಥ ಉದ್ದೇಶದಿಂದ 1948-49ರಲ್ಲಿ ಈ ಒಂದು ಲಾರ್ಡ್ ಡಾಲೌಸಿಯ ಕಾಲದಲ್ಲಿ ರಣಜಿತ್ ಸಿಂಗನ ಮಗ ಮತ್ತು ರಾಣಿ ಜಿಂದಾಲ್ ಹೆಂಡತಿ ಈ ಒಂದು ದುಲೀಪ್ ಸಿಂಗ್ ಏನು ಮಾಡ್ತಾನೆ, ಈ ಒಂದು ಕೊಹಿನೂರು ಡೈಮಂಡನ್ನು ಏನು ಮಾಡ್ತಾನೆ, ಬ್ರಿಟಿಷ್ ಎಲಿಜಬೆತ್ ರಾಣಿಗೆ ಕೊಡ್ತಾನೆ. ಹಾಗಾಗಿ ಈ ಡೈಮಂಡ್ ವಿಕ್ಟೋರಿಯಾ ರಾಣಿಗೆ ಸಂಬಂಧಿಸಿದಂತೆ ಇದು ಬ್ರಿಟನ್ನಿಗೆ ಹೋಗುತ್ತೆ. ಬ್ರಿಟನ್ನಿನ ವಸ್ತು ಸಂಗ್ರಹಾಲಯದಲ್ಲಿ ಮಯೂರ ಸಿಂಹಾಸನ ಮತ್ತು ಕೊಹಿನೂರು ಡೈಮಂಡ್ ಇದೆ. ಇದು ಕೊಹಿನೂರು ಡೈಮಂಡ್ ಒಂದು ಮೊಟ್ಟೆ ಆಕಾರದಲ್ಲಿರ್ತಕ್ಕಂಥ ಒಂದು ವಸ್ತು. ಇದು 21 ಗ್ರಾಮ್ ಇದೆ. ಕೊಹಿನೂರು ಡೈಮಂಡ್ 21 ಗ್ರಾಮ್ ಇದೆ. ಇದರ ವೆಚ್ಚ ಎಷ್ಟು ಅಂದರೆ ವಿಶ್ವದ ಅರ್ಧ ದಿನದ ವೆಚ್ಚವನ್ನು ಬಳಸ್ಬೋದಾದಂಥದ್ದು ಈ ಕೊಹಿನೂರು ಡೈಮಂಡ್. ಹಾಗಾದರೆ ಈ ಕೊಹಿನೂರು ಡೈಮಂಡ್ ಈಗ ಎಲ್ಲಿದೆ ಅಂದರೆ ಇಂಗ್ಲೆಂಡಿನ ಲಂಡನ್ನಿನ ಮ್ಯೂಸಿಯಂ ವಸ್ತು ಸಂಗ್ರಹಾಲಯದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಅಲಮ್ಗೀರ್ ಶಾ ಸೆಕೆಂಡ್ ಅಂತಕ್ಕಂಥವನು 1757ರ ಪ್ಲಾಸಿ ಕದನ ನಡೆದಾಗಿದ್ದಂಥವನೇ ಈ ಒಂದು ಅಲಮ್ಗೀರ್ ಸೆಕೆಂಡ್. ಪರ್ಕ್ಸಿಯಾನ್ ಯಾರು ಅಂದರೆ 1717ರಲ್ಲಿ ಬ್ರಿಟಿಷರಿಗೆ ಈ ಒಂದು ದಸ್ತಾಕ್ ಪಾಸ್ಗಳನ್ನು ಕೊಟ್ಟಂಥವನು ಯಾರು ಅಂದರೆ ಪರ್ಕ್ಸಿಯಾನ್. ಹಾಗಾದರೆ ಮುಂದುವರೆದು ಮತ್ತೆ ಪ್ರಶ್ನೆ ಕೇಳಿದರೆ 1761-64ರಲ್ಲಿ ಪಾಣಿಪತ್ ಮತ್ತು ಬಕ್ಸರ್ ಕದನ, ಮೂರನೇ ಪಾಣಿಪತ್ ಮತ್ತು ಬಕ್ಸರ್ ಕದನ ನಡೆದಾಗ ಬಂಗಾಳ ಮತ್ತು ಬಿಹಾರದಲ್ಲಿ ದಿವಾನಿ ರೈಟ್ಸ್ ಮತ್ತು ಡ್ಯುಯಲ್ ಗೌರ್ಮೆಂಟ್ಗೆ ಅವಕಾಶ ಕೊಟ್ಟಂಥ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಈ ಎರಡನೇ ಶಾ ಆಲಂ ಅಂತ ಗೊತ್ತಿರಬೇಕು. ಎರಡನೇ ಶಾ ಆಲಂ.
ನೆಕ್ಸ್ಟ್ ಹಾಗಾದರೆ 1830ರಲ್ಲಿ ಈ ಎರಡನೇ ಅಕ್ಬರ್ ಮೊಕದ್ದಮೆಯನ್ನು ಚರ್ಚೆ ಮಾಡೋದಕ್ಕೆ, ಕೇಸನ್ನು ಡಿಸ್ಕಷನ್ ಮಾಡೋದಕ್ಕೆ ಏನು ಮಾಡ್ತಾನೆ, ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥವ್ರು ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡಿನ ಬ್ರಿಸ್ಟನ್ನಲ್ಲಿ 1833ರಲ್ಲಿ ಸತ್ತು ಹೋಗ್ತಾರೆ. ಇನ್ನೊಂದು ಕ್ವಶನ್ಸ್ ಕೇಳಿದ್ರೆ ನಮಗೆ 1857ರಲ್ಲಿ ಇದ್ದಂಥ ಮೊಘಲ್ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ ಅಂತ ಗೊತ್ತಿರಬೇಕು. ಇವನು 1862ರಲ್ಲಿ ಈ ಒಂದು ಬರ್ಮಾದ ರಂಗೋನ ಜೈಲಲ್ಲಿ ಡೆತ್ ಆಗ್ತಾನೆ. ಬರ್ಮಾದ ರಂಗೋನ ಜೈಲಲ್ಲಿ ಡೆತ್ ಆಗ್ತಾನೆ, ಆಲ್ಮೋಸ್ಟ್ ಬಾಬರ್ನಿಂದ. ಲೈಕ್ ದಿಸ್ ಫಸ್ಟು ಹಾಗಾದರೆ ಕೊಹಿನೂರ್ ಡೈಮಂಡ್ ಸೌತ್ ಇಂಡಿಯಾದ್ದು ವಾರಂಗಲಿನ ಕಾಕತೀಯರಲ್ಲಿತ್ತು. ಬಾಬರ್ ವಶ ಆಯಿತು, ನಾದಿರ್ ಶಾ ವಶ ಆಯಿತು. ನಾದಿರ್ ಶಾ ವಶ ಆದಮೇಲೆ ಅಫ್ಘಾನ್ ಅಹಮದ್ ಶಾ ಅಬ್ದಾಲಿ ವಶ ಆಯಿತು. ರಣಜಿತ್ ಸಿಂಗ್ ತಂದ. ನೆಕ್ಸ್ಟು 1848ಅಲ್ಲಿ ಇದು ಏನಾಯಿತು, ಇದನ್ನು ದುಲೀಪ್ ಸಿಂಗ್ ಅಂತಕ್ಕಂಥವ್ನು ರಾಜನ ಹತ್ರ ಇದ್ದರೆ ಯುದ್ಧ ಆಗುತ್ತೆ ಅಂತೇಳಿ ರಾಣಿಯ ಕಿರೀಟಕ್ಕೆ ಕೊಟ್ಟ. ಇದೀಗ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಅಂತಕ್ಕಂಥ. ಎಸ್, ಹಾಗೆ ನಮಗೆ ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ, ಈ ಕೆಳಗಿನಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ದೇವಾಲಯ ಮತ್ತು ನಗರಗಳು: ಕೃಷ್ಣ, ಮಥುರಾ, ಮೀನಾಕ್ಷಿ, ಮದುರೈ, ಚೆನ್ನಕೇಶವ, ಹಳೆಬೀಡು, ಜಗನ್ನಾಥ, ಪುರಿ ಜಗನ್ನಾಥ ದೇವಾಲಯ. ಈಗ ತಾನೇ ಹೇಳಿದೆ ನೋಡಿ. ಈ ಮಥುರಾ, ಉತ್ತರ ಪ್ರದೇಶದ ಮಥುರಾದಲ್ಲೇನಿದೆ, ಶ್ರೀಕೃಷ್ಣ ದೇವಾಲಯ ಇದೆ. ಮದುರೈ ಮೀನಾಕ್ಷಿ ತಮಿಳುನಾಡು ಪಾಂಡ್ಯರಿಗೆ ಸಂಬಂಧಿಸಿದಂತೆ ಇಲ್ಲಿ ಮದುರೈಯಲ್ಲಿದೆ. ಹಾಗಾದರೆ ಚೆನ್ನಕೇಶವ ದೇವಾಲಯ ಇದು ಹಳೆಬೀಡಲ್ಲಿಲ್ಲ, ಇದು ಬೇಲೂರಲ್ಲಿದೆ. 1017ರಲ್ಲಿ ಈ ಒಂದು ತಮಿಳು ಅಂದರೆ ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ಶ್ರೀಕೃಷ್ಣ ದೇವರಾಯ ನಿರ್ಮಾಣ ಮಾಡಿದ. ಈ ಡಂಕಣಾಚಾರಿ ಮತ್ತು ಜಕಣಾಚಾರಿ, ಈ ಅಪ್ಪ ಮತ್ತು ಮಗ ಇದರಲ್ಲಿ ಕಲೆಯ ಅಥವಾ ಚಿತ್ರಕಲೆ ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಿದೆ. ಹಾಗಾದರೆ ಇಲ್ಲಿ ಹೊಂದಾಣಿಕೆ ಆಗಿಲ್ಲ, ಸರಿ ಇಲ್ಲದೆ ಇರತಕ್ಕಂಥದ್ದು ಯಾವುದು ಅಂದರೆ ಚೆನ್ನಕೇಶವ, ಹಳೆಬೀಡು, ಪೂರಿ ಜಗನ್ನಾಥ ದೇವಾಲಯ ಎಲ್ಲಿದೆ ಅಂದರೆ ಇದು ಒಡಿಸ್ಸಾದಲ್ಲಿ ಇದೆ. ಒಡಿಸ್ಸಾ, ಮದುರೈ, ಮಥುರಾ ಮತ್ತು ನಗರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ನಮಗೆ ಕೇಳ್ತಾ ಇದ್ದರು. ಈ ಕ್ವಶನ್ಸ್ ನೋಡ್ಬೋದು. ಎಸ್, ಹಾಗಾದರೆ ಈ ಕೆಳಗಿನ ಯಾವ ಯುದ್ಧದಲ್ಲಿ ಅಕ್ಬರ್ನೊಂದಿಗೆ ಸಂಬಂಧ ಹೊಂದಿಲ್ಲ? ಯಾವ ಯುದ್ಧಗಳು ಅಂತ ಕೇಳಿದ್ದಾನೆ. ಯಾವ ಯುದ್ಧಗಳು ನೋಡಿ, ಇಲ್ಲಿ ರಣತಂಬೂರು ಆಕ್ರಮಣ, ಹಾಗೆ ಎರಡನೇ ಪಾಣಿಪತ್ ಕದನ, ಹಾಗೆ ಒಂದನೇ ಪಾಣಿಪತ್ ಕದನ. ನಮಗೆ ಗೊತ್ತಿದೆ 1526ರಲ್ಲಿ ಈ ಒಂದು ಬೈರಮ್ ಖಾನ್ ಮತ್ತು ಹೇಮು, ಒಬ್ಬ ಉಪ್ಪಿನ ವ್ಯಾಪಾರಿ ಹಾಗೂ ಶೇರ್ ಶಾ ಸೂರಿ ಅಂತಕ್ಕಂಥ ಸಂತತಿ ಅಥವಾ ಸೂರ್ ಸಂತತಿ, ಅಫ್ಘಾನ್ ಮೂಲದ ಒಬ್ಬ ದಕ್ಷ ಮಂತ್ರಿಯಾಗಿದ್ದವನು ಹಿಂದೂ ಹೇಮು. ಅಲ್ಲಿರ್ತಕ್ಕಂತಹ ಒಂದು ಶಾಹಿಯ ಒಂದು ದಕ್ಷ ಮಂತ್ರಿ ಆದಂಥವನು ಹೇಮು ನಡುವೆ ನಡೆಯುತ್ತೆ. ಹೇಮು ಸತ್ತೋಗ್ತಾನೆ, ಪ್ರಜ್ಞಾಹೀನನಾಗ್ತಾನೆ. ಸಾರಿ, ಇದು ಎರಡನೇ 1556 ಎರಡನೇ ಪಾಣಿಪತ್ತಲ್ಲಿ ಬೈರಮ್ ಖಾನ್ ಹೇಮು. ಸಾರಿ, ಒಂದನೇ ಒಂದು ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೀತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೀತು. ಇಲ್ಲಿ ಅಕ್ಬರ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಎರಡನೇ ಪಾಣಿಪತ್ ಕದನ. ಒಂದನೇ ಪಾಣಿಪತ್ ಅಂತಕ್ಕಂಥದ್ದು ಬಾಬರಿಗೆ ಸಂಬಂಧಿಸಿದೆ. ರಣತಂಬೂರು ಯುದ್ಧ ಅಂತಕ್ಕಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಿಸಿದೆ. ಹಳದಿ ಘಾಟ್ ಕದನ ಆಗಿದ್ದು ಅಂತಕ್ಕಂಥದ್ದು 1576ರಲ್ಲಿ ಇದು ಅಕ್ಬರ್ ಕಾಲದಲ್ಲಾಗುತ್ತೆ. ಅಕ್ಬರ್ ಅಂತಕ್ಕಂಥವನು ಮೇವಾಡದ ಮೇಲೆ ಅಟ್ಯಾಕ್ ಮಾಡ್ತಾನೆ. 1567ರಲ್ಲಿ ಒಂದು ಸಾರಿ, 1576ರಲ್ಲಿ ಒಂದು ಸಾರಿ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ಹೋದಂತಹ ಹಳದಿ ಘಾಟ್ ಅಥವಾ ಮೇವಾಡ, ಕಿತ್ತೂರು ರಾಜಸ್ಥಾನದ ಮೇವಾಡದ ಒಂದು ದೊರೆಯಾದಂತಹ ಉದಯ ಸಿಂಗ್ ಅಂತಕ್ಕಂಥವನು ಏನು ಮಾಡ್ತಾನೆ, ಈ ಉದಯ ಸಿಂಗನ್ನು ಕೊಲೆ ಹಾಕ್ತಾನೆ. ನೆಕ್ಸ್ಟ್ ಅದಾದಮೇಲೆ ಈ ಪ್ರತಾಪ ಸಿಂಗ್ ಅಂತಕ್ಕಂಥವನು ಸಹ ಹಳದಿ ಘಾಟ್ ಕದನದಲ್ಲಿ ಸೋತೋಗ್ತಾನೆ. ಹಳದಿ ಘಾಟ್ ಕದನ ಪ್ರತಾಪ್ ಸಿಂಗ್ ಮತ್ತು ಈ ಮಾನ್ ಸಿಂಗ್ ಅಕ್ಬರ್ನ ಸೇನಾನಿ ನಡುವೆ ನಡೆಯುತ್ತೆ. ನೆಕ್ಸ್ಟ್ ಆದರೆ ಅಕ್ಬರ್ ಜೀವಿತಾವಧಿಯಲ್ಲಿ ಮೇವಾಡವನ್ನು ಗೆಲ್ಲಕ್ಕಾಗಲ್ಲ. 1614ರಲ್ಲಿ ಈ ಮೇವಾಡವನ್ನು ಗೆದ್ದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಜಹಾಂಗೀರ್ ಗೆಲ್ತಾನೆ. ಇಲ್ಲಿ ಉದಯ್ ಸಿಂಗ್ ಮತ್ತು ಪ್ರತಾಪ್ ಸಿಂಗ್ ಸೋತ ಮೇಲೆ ಪ್ರತಾಪ್ ಸಿಂಗನ ಮಗ ಅಮರ್ ಸಿಂಗ್ ಏನು ಮಾಡ್ತಾನೆ, ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ಈ ಅಮರ್ ಸಿಂಗ್ ಜಹಾಂಗೀರನಿಗೆ ಸೋತು ಜಹಾಂಗೀರ್ ಇದನ್ನು ವಶಪಡಿಸ್ಕೊಳ್ತಾನೆ. ಹಾಗಾದರೆ ಇಲ್ಲಿ ಎ ಮತ್ತು ಸಿ, ಬಿ ಆಪ್ಷನ್ ಮಾತ್ರ ಸರಿಯಾಗಿದೆ. ಮೊದಲ ಪಾಣಿಪತ್ ಕದನ ಆಗಿದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಟಾರ್ಟ್ ಆಯಿತು. ಎರಡನೇ ಪಾಣಿಪತ್ ಕದನ ಆಗಿದ್ದು ಅಕ್ಬರ್ನ ಪೋಷಕ ತಂದೆ ಬೈರಮ್ ಖಾನ್ ಮತ್ತು ಹೇಮು ನಡುವೆ.
ಹಾಗೆ 1576ರಲ್ಲಿ ಮೇವಾಡದಲ್ಲಾದಂಥ ಘಟನೆ ಗೊತ್ತಾಯಿತು. ಹಳದಿ ಘಾಟ್ ಕದನ ಆಗಿದ್ದು 1576ರಲ್ಲಿ. ಅಕ್ಬರ್ನ ಸೇನಾನಿ ಮಾನ್ ಸಿಂಗ್ ಮತ್ತು ಈ ಒಂದು ಮೇವಾಡದ ದೊರೆ ಅಮರ್ ಸಿಂಗನ ನಡುವೆ ನಡೆಯುತ್ತೆ. ಹಾಗಾದರೆ ಅಮರ್ ಸಿಂಗನ ನಡುವೆ ಮತ್ತು ಅಮರ್ ಸಿಂಗನ ತಾತ ಇವರಿಬ್ಬರು ಸೋತೋಗಿರ್ತಾರೆ ಮೇವಾಡ ಕದನದಲ್ಲಿ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಶಿವಾಜಿ ಅಷ್ಟಪ್ರಧಾನರಲ್ಲಿ ವಿದೇಶಾಂಗ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದವರು ಯಾರು? ನೋಡಿ, ಇಲ್ಲಿ ನಮಗೆ ವಿಶೇಷವಾಗಿ ಗೊತ್ತಿರಬೇಕು. ಅಷ್ಟಪ್ರಧಾನರು 8 ಜನ. ನಮಗೆ ಅಷ್ಟಪ್ರಧಾನ ಮಂತ್ರಿಗಳಲ್ಲಿ ವಿಶೇಷವಾಗಿ ಪೇಶ್ವೆ ಅಂದರೆ ಯಾರು ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಅಂತ ಗೊತ್ತಿರಬೇಕು. ಈ ಒಂದು ಶಿವಾಜಿಯನ್ನು ಬಿಟ್ಟರೆ ಅಥವಾ ರಾಜನನ್ನು ಬಿಟ್ಟರೆ ಇದೇ ಸೆಕೆಂಡ್ ಹುದ್ದೆ. ಸುಮಂತರು ಅಂದರೆ ಏನಪ್ಪ ಅಂದರೆ ವಿದೇಶಾಂಗ ವ್ಯವಹಾರ. ವಿದೇಶಾಂಗ ವ್ಯವಹಾರ ರೈಟ್ ಆನ್ಸರ್. ಸಚಿವರು ಅಂದರೆ ಯಾವುದು ಅಂದರೆ ಅಷ್ಟಪ್ರಧಾನರಲ್ಲಿ ಈ ಪತ್ರ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥವ್ರು ಸಚಿವ. ಪಂಡಿತ್ ರಾವ್ ಅಂದರೆ ಯಾರು ಅಂದರೆ ಈ ಒಂದು ಧಾರ್ಮಿಕ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥವನು ಪಂಡಿತ್ ರಾವ್. ಆಲ್ಮೋಸ್ಟ್ ರಿಪೀಟ್ ಆದರೆ ಡೈರೆಕ್ಟ್ ಅಷ್ಟಪ್ರಧಾನರ ಬಗ್ಗೆ ಕೇಳ್ಬೋದು, ಇಲ್ಲ ಪೇಶ್ವೆ, ಸುಮಂತ, ಸಚಿವ ಮತ್ತು ಪಂಡಿತ್ ರಾವ್ ಬಗ್ಗೆ ಕೇಳ್ಬೋದು. ಈ ಕ್ವಶನ್ಸ್ಗಳು ಇತ್ತೀಚೆಗೆ KPSCಲಿ ಸ್ವಲ್ಪ ರಿಪೀಟ್ ಆಗ್ತಾ ಹೋಗುತ್ತೆ. ಲಾಸ್ಟ್ KPSCಲಿ ನಮಗೆ ಈ ಒಂದು ಶಿವಾಜಿ ಹುಲಿ ವ್ಯಾಘ್ರಾನಕದಿಂದ ಯಾರನ್ನ ಕೊಂದ? ನಮಗೆ ಅಫ್ಜಲ್ ಖಾನ್ ಮತ್ತು ಶೈಸ್ತಾ ಖಾನ್ ಎರಡೂ ಕನ್ಫ್ಯೂಸ್ ಆಗುತ್ತೆ. ಅಫ್ಜಲ್ ಖಾನನನ್ನು ಹುಲಿ ವ್ಯಾಘ್ರಾನಕದಿಂದ ಶಿವಾಜಿ ಕೊಲ್ತಾನೆ. ಶೈಸ್ತಾ ಖಾನ್ ಯಾರು ಅಂದರೆ ಈ ಔರಂಗಜೇಬ್ ಶಿವಾಜಿಯನ್ನು ಸೋಲಿಸೋದಕ್ಕೆ ಬಂದಂಥವನು. ಆದರೆ ಜೈಸಿಂಗ್ ಏನು ಮಾಡ್ತಾನೆ, ಶಿವಾಜಿಯನ್ನು ಸೋಲಿಸಿ ಪುರಂದರಗಡ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಭಾರತಕ್ಕೆ ಪೋರ್ಚುಗೀಸರು ಅಥವಾ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ನರ ಒಂದು ಕಾಲಾನುಕ್ರಮವನ್ನು ಜೋಡಿಸಿ ಅಂತ ನಾವೀಗಾಗಲೇ ಇದನ್ನು ಶಾರ್ಟ್ಕಟ್ಟಲ್ಲಿ PDEF ಅಂತ ಕರಿತೀವಿ. PDEF ಅಂತ. ಭಾರತಕ್ಕೆ 1498ರಲ್ಲಿ ಈ ಒಂದು ಪೋರ್ಚುಗೀಸರ ಆಗಮನ ಆಗುತ್ತೆ. ನೆಕ್ಸ್ಟು ಡಚ್ಚರ ಆಗಮನಕ್ಕೆ ನಾವು ಸಂಬಂಧಿಸಿದಂತೆ ನೋಡೋದಾದರೆ ಏನೆಲ್ಲ ಘಟನೆಗಳು ಇಲ್ಲಿ ಬಂತು ಅಥವಾ ಡಚ್ಚರು ಎರಡನೇದಾಗಿ ಭಾರತಕ್ಕೆ ಬಂದಂಥ ಅಂಶಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. 1592ರಲ್ಲೇ ಈ ಡಚ್ಚರ ಆಗಮನ ಆಯಿತು ಅಂತ. ಹಾಗೆ ಬ್ರಿಟಿಷರು 1600ರಲ್ಲಿ ಬಂದರು. ಹಾಗೆ ಫ್ರೆಂಚರು 1664ರಲ್ಲಿ ಬಂದಂಥ ಘಟನೆಗಳು. ಹಾಗಾದರೆ ಫಸ್ಟ್ ಬಂದಂಥವರು ಪೋರ್ಚುಗೀಸರು, 3 ಇಲ್ಲೂ ಇದೆ, 3 ಇಲ್ಲೂ ಇದೆ. ಸೆಕೆಂಡ್ ಬಂದಂಥವರು ಹಾಲ್ಯಾಂಡ್ ಅಥವಾ ಡಚ್ ಈಸ್ಟ್ ಇಂಡಿಯಾ ಕಂಪನಿ, 4 ಇಲ್ಲಿದೆ. ಫೋರ್ತ್ ಬಂದಂಥವ್ರು ನಮಗೆ ಬ್ರಿಟಿಷರು ಅಂತ ಗೊತ್ತಿರಬೇಕು. ಲಾಸ್ಟಿಗೆ ಬಂದವರು ಯಾರು ಅಂದರೆ ನಮಗೆ ಈ ಒಂದು ಫ್ರೆಂಚರು ಅಂತ ಗೊತ್ತಿರಬೇಕು. ಇದಾದಮೇಲೆ ನಮಗೆ ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ 1731ರಲ್ಲಿ ಬರುತ್ತೆ. ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿಗಳು ಅಂತ ಗೊತ್ತಿರಬೇಕು. ನಮಗೆ ಇಲ್ಲಿ ಪೋರ್ಚುಗೀಸರು ಯಾವುದೇ ಕಂಪನಿಯನ್ನು ಸ್ಟಾರ್ಟ್ ಮಾಡೋದಿಲ್ಲ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು 1600ರಲ್ಲಿ. ಹಾಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು 1602ರಲ್ಲಿ. ಹಾಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು 1664ರಲ್ಲಿ. ಹಾಗೆ ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು 1731ರಲ್ಲಿ. ಅಂದರೆ ಭಾರತ ಪೂರ್ವ ರಾಷ್ಟ್ರಗಳ ವ್ಯಾಪಾರಕ್ಕಾಗಿ ಇವ್ರು ಬರೋದಕ್ಕೆ ಇಷ್ಟೆಲ್ಲ ವರ್ಕ್ ಇವ್ರು ಮಾಡಬೇಕಾಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. 1905ರಲ್ಲಿ ಮಾಡಲಾದ ಬಂಗಾಳ ವಿಭಜನೆ, ಪಾರ್ಟಿಷನ್ ಆಫ್ ಬಂಗಾಳ. 1911ರಲ್ಲಿ ದೆಹಲಿ ದರ್ಬಾರ್ನಲ್ಲಿ ರಾಜರನ್ನು ಘೋಷಣೆಯಿಂದ ಇಲ್ಲಿ ಅನೂರ್ಜಿತಗೊಳಿತು. ಭಾರತ ಸ್ವತಂತ್ರದ ಬರುವವರೆಗೆ ಮುಂದುವರಿತು. ಮಾರ್ಲೆ ಮಿಂಟೋ ಸುಧಾರಣೆ ಫಲಿತಾಂಶದ ಅನೂರ್ಜಿತವಾಯಿತು. ಸ್ವದೇಶಿ ಚಳವಳಿ 1908ರಲ್ಲಿ ರದ್ದಾಯಿತು ಅಂತ. ಈಗ ನಮಗೆ ಕೇಳಿರೋ ಪ್ರಶ್ನೆ ಏನು ಅಂದರೆ, ಪಾರ್ಟಿಷನ್ ಆಫ್ ಬಂಗಾಳ 1905ರ ಬಂಗಾಳ ವಿಭಜನೆ ರದ್ದತಿಯಾಗಿತ್ತು. ನಾನು 4 ಘಟನೆಗಳನ್ನು ಹೇಳಿದ್ದೆ. ಇದು ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಇದೇ ರೈಟ್ ಆನ್ಸರ್. ಇದ್ರ ಬೇಸ್ ಮೇಲೆ ಕ್ವಶನ್ಸ್ಗಳು ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಕೇಳ್ಬೋದು ಅಂತ. ಯಾರು ಬರ್ತಾನೆ? ಈ ಒಂದು ಜಾರ್ಜ್ 5th ಭಾರತಕ್ಕೆ ಬಂದಿದ್ದರಿಂದ 1911ರಲ್ಲಿ ಜನಗಣಮನ ಆಡಿದ್ದು, 1911ರಲ್ಲಿ ದೆಹಲಿ ರಾಜಧಾನಿ ವರ್ಗಾವಣೆ ಆಗಿದ್ದು, 1911ರಲ್ಲಿ ಬಂಗಾಳ ವಿಭಜನೆ ರದ್ದತಿಯಾಗಿದ್ದು, 1911ರಲ್ಲಿ ಬಾಂಬೆಯಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಅಂತಕ್ಕಂಥದ್ದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದೇನಿದೆ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆ ಬರ್ಬೋದು. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾರು ಬಾದಾಮಿ ಕೋಟೆಯನ್ನು ನಿರ್ಮಿಸಿದರು? 1ನೇ ಪುಲಿಕೇಶಿ, ಮಂಗಳೇಶ, 2ನೇ ಕೀರ್ತಿವರ್ಮ, ರಾಮರಾಜ ಅಂತ. ಇಲ್ಲಿ ಇಮ್ಮಡಿ ಪುಲಿಕೇಶಿ ಇಲ್ಲ, 1ನೇ ಪುಲಿಕೇಶಿ. ಮಂಗಳೇಶನ ಕಾಲದಲ್ಲಿ ಗುಹೆಗಳ ರಚನೆ ಆಯಿತು. 1ನೇ ಪುಲಿಕೇಶಿಯಲ್ಲಿ ಬಾದಾಮಿಯ ಕೋಟೆಗಳು ರಚನೆ ಆದ್ರ ಬಗ್ಗೆ ಗೊತ್ತಿರಬೇಕು.
ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದುವುದಿಲ್ಲ? ಮೌರ್ಯ ದೊರೆಗಳು ಮತ್ತು ಯಾತ್ರಿಕರು ಅಂತಿದೆ. ಯಾವುದು ಸರಿಯಾಗಿ ಹೊಂದುವುದಿಲ್ಲ ಅಂತಕ್ಕಂಥದ್ದಿದೆ. ಚಂದ್ರಗುಪ್ತ ಮೌರ್ಯ, ಮೆಗಸ್ತನೀಸ್, ಬಿಂದುಸಾರ ಗ್ರೀಕ್ನವರು. ಇವರು ಮೆಗಸ್ತನೀಸ್ ಮತ್ತು ಡ್ರೈಮಾಕ್ಸ್ ಅಂತಕ್ಕಂಥ ಇಬ್ಬರು ಗ್ರೀಕ್ನವರು. ಹಾಗೆ ಹರ್ಷವರ್ಧನನ ಆಸ್ಥಾನಕ್ಕೆ ವೆನೆತ್ಸಾಂಗ್ ಅಂತಕ್ಕಂಥನು. ನೀಡಿದ ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ಸಂಕೇತವು ಈ ಮೇಲಿನ ಯಾವುದೂ ಅಲ್ಲ, ಸರಿ ಹೊಂದುವುದಿಲ್ಲ ಅಂತಿದೆ. ಇಲ್ಲಿ 3 ಆಪ್ಷನ್ ಸರಿ ಇರೋದ್ರಿಂದ ಇದು ಈ ಮೇಲಿನ ಯಾವುದೂ ಸಹ ತಪ್ಪಾಗಿಲ್ಲ. ಹೊಂದುವುದಿಲ್ಲ ಅಂತ ಕೊಟ್ಟಿದ್ದು ತಪ್ಪಾಗಿಲ್ಲ. ಇಲ್ಲಿ ಎ ಇದೆ, ಬಿ ಸಿ ಇದೆ, ಸಿ ಇದೆ. 3 ಆಪ್ಷನ್ ರೈಟ್ ಇದೆ. 3 ಆಪ್ಷನ್ ರೈಟ್ ಇದೆ. ಹಾಗಾಗಿ ಈ ಪ್ರಶ್ನೆ ಸರಿಯಾಗಿದೆ. ಎಸ್, ಹಾಗಾದರೆ ಸ್ನೇಹಿತರೆ, ನಾವು ಇದುವರೆಗೆ ಇತಿಹಾಸ ಪ್ರಶ್ನೆಗಳು PDO ಎಕ್ಸಾಮಿಗೆ ಉಪಯೋಗವಾಗುವ ರೀತಿಯಲ್ಲಿ ಒಂದು ಮಹಾಸಂಚಿಕೆಯನ್ನು ಮಾಡಿದ್ವಿ. ಡೋಂಟ್ ಮಿಸ್ ಇಟ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.